ಒಂದು ಪ್ರಶ್ನೆ 1 ಅವರ್ ಅಲ್ಲ ಹೇಳ್ರಿ ಅಥವಾ ಅರ್ಧ ಗಂಟೆ 1 ಅವರ್ ಇರ್ತೀರಾ ಪರವಾಗಿಲ್ಲ. ಕನೆಕ್ಟ್ ಆಗ್ತೀನಿ. ಏನಾಗ್ತೀನಿ? ಎಸ್. ಎಷ್ಟು ಸುಂದರವಾಗಿ ಕೂತಿದ್ದೀರಲ್ವಾ? ಕಾಲೆಲ್ಲ ಜೋಮ್ ಇಟ್ಕೊಂಡಿದೀಯಾ? ವಯಸ್ಸಾಗೋಗಿದೆ ನಿಮಗಲ್ಲ, ನನಗೆ. ಓಕೆ, ನಿಮ್ಮನ್ನೆಲ್ಲ ನೋಡಿದ್ರೆ 50 ವರ್ಷದ ಹಿಂದೆ ಬಹುಶಃ ಇದೇ ಏಜ್ ನನಗೆ ಬಾಗಲಕೋಟೆಗೆ ಬಂದಿದ್ದೆ. ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಬಾಗಲಕೋಟೆಯಲ್ಲಿ ನಡೀತು. ಆವಾಗ 4 ವಿನ್ನರ್, ನನಗೆ 4 ಗೋಲ್ಡ್ ಮೆಡಲ್ ಬಾಗಲಕೋಟೆ. ಎಷ್ಟು ಮೊನ್ನೆಯಿಂದ ನಾನು ಹೇಳ್ತಾ ಇದ್ದೀನಿ, ಆ ಬಾಗಿಲು ನೆನೆಸ್ಕೊಂಡಾಗೆಲ್ಲ ನನಗೆ ಅದೇ ಅನಿಸ್ತಾ ಇತ್ತು ನನಗೆ. ಸೊ 16+ ಬಂದಿದ್ದೆ, ಈಗ 60+ ಬಂದಿದ್ದೀನಿ. ಟೇಬಲ್ ಟೆನ್ನಿಸ್ ಆಟ ಆಡಕ್ಕೆ ಬಂದಿದೆ, ಈಗ ಉಸಿರಿನ ಜೊತೆ ಆಟ ಆಡಕ್ಕೆ ಬಂದಿದ್ದೀನಿ. ಓಕೆ, ಸೊ 1 ಅವರ್ ನೀವು ಕೊಟ್ಟಿದ್ದೀರಾ. ನಾನು ಖಂಡಿತ 1 ಅವರ್ ಆದ ತಕ್ಷಣ ನಾನು ಬಿಡ್ತೀನಿ ಆಯಿತಾ? ಈಗ 12 ಗಂಟೆ 1 ಗಂಟೆಗೆ ಆಗ್ಬೋದಾ, ಅಥವಾ ಇನ್ನೂ ಬೇಗ ಬಿಡಬೇಕು? ಕೂತ್ಕೊಳ್ಳಿ, ಕಮಾನ್. ನೋಡಿ ನಾನು ಹೇಗೆ ಕೂತಿದ್ದೀನಿ. ಕತ್ತು, ತಲೆ, ಬೆನ್ನು ಕೆಳಭಾಗ ನೇರವಾಗಿರಬೇಕು. ಕತ್ತು, ತಲೆ, ಬೆನ್ನು ನೇರವಾಗಿರಬೇಕು. ಈ ಒಂದು ಹೆಬ್ಬೆಟ್ಟು ಮತ್ತು ತೋರ್ಬೆರಳನ್ನು ಸಾಫ್ಟಾಗಿ ಟಚ್ ಮಾಡಿ, ಅಷ್ಟೇ ಮಾಡಿ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಸ್ಟ್ರೈಟ್. ಸೊ ಸ್ಟ್ರೈಟ್ ಆಗ್ಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ಹಿಂದ್ಗಡೆ ಬೆನ್ ಸ್ಟ್ರೈಟ್ ಆಗಬೇಕು ಅಂದರೆ ಹೊಟ್ಟೆ ಭಾಗ ಇದೆಯಲ್ಲ ಅದನ್ನು ಹೀಗೆ ಎತ್ತಿ. ನೋಡಿ, ಎಲ್ಲ ಮೇಲೆ ಹೋದ್ರಿ. ಈ ಭಾಗನ ಹೀಗೆ ಎತ್ತಿದ್ರೆ ಹಿಂದ್ಗಡೆ ಭಾಗ ಸ್ಟ್ರೈಟ್ ಆಗುತ್ತೆ. ಸ್ಪೈನಲ್ ಕಾರ್ಡ್ ಹೇಗಿರುತ್ತೆ? ಎಸ್ ಶೇಪಲ್ಲಿ ಇದೆ ತಾನೆ. ಲಾಸ್ಟಲ್ಲಿ ಒಂಥರ ಹೀಗಿರುತ್ತೆ ತಾನೆ. ಅದೇ ಲೋ ಬ್ಯಾಕ್ ಸ್ಟ್ರೈಟ್ ಅನ್ನೋದು. ಅಂದರೆ ಅದನ್ನು ನೀವು ಲಿಫ್ಟ್ ಮಾಡಿದ್ರೆ ಎಲ್ಲ ಲಿಫ್ಟ್ ಆಗುತ್ತೆ. ಓಕೆ, ಇದು ಈ ಪೊಸಿಷನ್ನು. ಯಾರಿಗಾದರೂ ಬೆನ್ನೋವು ಎಲ್ಲ ಇದ್ದರೆ ಇದೇ ಪೊಸಿಷನಲ್ಲಿ ನೀವು ಪ್ರಾಣಾಯಾಮ ಮಾಡಿದ್ರೆ ಬೆನ್ನೋವು ಮಂಗಮಾಯ. ಹೊಟ್ಟೆ ನೋವು, ಬೆನ್ನೋವು ಎಲ್ಲ ಇದ್ದರೆ, ಇಲ್ಲ ಅಂದರೆ ಬೆನ್ನೋವು ಬರುತ್ತೆ. ಸೊ ಈ ಪೊಸಿಷನಲ್ಲೇ ಇರಬೇಕಷ್ಟೇ. ಪ್ರತಿದಿನ ಒಂದು 20 ನಿಮಿಷ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕಾಗುತ್ತಾ? ಯಾರಿಗಾಗಲ್ಲ ಕೈಯಲ್ಲಿ 20 ರಿಂದ 30 ನಿಮಿಷ ನಿಮ್ಮ ಮನೆಯಲ್ಲಿ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಯಾರಿಗೆ ಆಗಲ್ಲ ಕೈಯಲ್ಲಿ? ವೆರಿ ಗುಡ್. ಏನು ಮಕ್ಕಳು? ಓಕೆ, ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ. ಈಗ ನೀವು ಏನು ಓದ್ತಾ ಇದ್ದೀರಾ, ಎಷ್ಟೊತ್ತು ಓದ್ತಾ ಇದ್ದೀರಾ, ಅಕಾಡೆಮಿಕ್ಗೆ ಎಷ್ಟು ನೀವು ಪರಿಶ್ರಮ ಹಾಕ್ತಾ ಇದ್ದೀರಾ ಓದೋದಕ್ಕೆ, ಮಾರ್ಕ್ಸ್ ಬರೋದಕ್ಕೆ, ಅಕಾಡೆಮಿಕ್ ಅದೆಲ್ಲ, ಅದಕ್ಕೆ ಅಷ್ಟು ಪರಿಶ್ರಮ ಹಾಕಿ ಅಕಾಡೆಮಿಕಲ್ ಮಾರ್ಕ್ಸ್ ಎಷ್ಟು ಬರ್ತಾ ಇದೆ? ದಿಸ್ ಇಸ್ ಮೈ ವರ್ಡ್. ಅಕಾಡೆಮಿಕಲ್ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ? ಪ್ರಾಣಾಯಾಮ ಮಾಡಿದ ಮೇಲೆ 30 ನಿಮಿಷಗಳ ಕಾಲ ನಾನು 4 ಜನ ಹೇಳ್ಕೊಟ್ಟಿದ್ದನ್ನು ನೀವು ಮಾಡಿ, ಅಷ್ಟೇ ಪರಿಶ್ರಮ ಅಷ್ಟೇ ಮಾಡಿದಾಗ ನಿಮ್ಮ ಅಕಾಡೆಮಿಕಲ್ಲಿ 10 to 15% ರೈಸ್ ಆಗೇ ಆಗುತ್ತೆ. ದಿಸ್ ಇಸ್ ಮೈ ವರ್ಡ್. 60 ಬಂದವರು 75, 70 ಬಂದವರು 5 ಬಂದವರು 90 ಬಂದವರು 100 ಬರ್ತಾರೆ. ಯಾಕೆ ಅಂದರೆ ಪ್ರಾಣಾಯಾಮದಲ್ಲಿ ಆಗಲೇ ಹೇಳಿದ್ದಾರೆ ಶರಣರು, ನಿಮ್ಮ ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ನೆನಪಿನ ಶಕ್ತಿಯ ಕೊರತೆ ಇಲ್ಲ, ನಿಮ್ಗೆ ಯಾರಿಗೂ ಮರವಿಲ್ಲ. ಆದರೆ ಗಮನ, ವಯಸ್ಸು. ನಾನು ಮನಃಶಾಸ್ತ್ರಜ್ಞೆ, ನಿಮ್ಮ ವಯಸ್ಸನ್ನು ದಾಟಿದ್ದೀನಿ. ಸೊ ಯಾರ್ಯಾರ ಮನಸ್ಸಲ್ಲಿ ಏನೇನು ನಡೀಬೋದು, ಯಾವ ವಯಸ್ಸಲ್ಲಿ ಯಾವ ಜಾಗದಲ್ಲಿ ಅನ್ನುವ ತಿಳುವಳಿಕೆ ನನಗೆ. ಓಕೆ, ಅದನ್ನೆಲ್ಲ ಸೇರಿಸ್ಕೊಂಡು ನಿಮಗೆ ಹೇಳಲ್ಲ ನಾನು. ಅದೆಲ್ಲ ಸೇರಿಸಿ ನೀವು ಹೇಗೆ ಕಂಟ್ರೋಲು, ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಆಗುವಂತಹ ಹಾರ್ಮೋನ್ಸ್, ರಸ, ಅದು ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದೇ ಈ ಪ್ರಾಣಾಯಾಮದ ಮೊದಲನೆಯ ಅತ್ಯುತ್ತಮವಾದಂತಹ ಗುಣ. ಬೇಕು ತಾನೇ ಇದೆಲ್ಲರೂ? ಸ್ಟ್ರೈಟ್, ಮೃದುವಾಗಿ
ಬಾರಿ ಓಂಕಾರ. ಪ್ರತಿಯೊಂದಕ್ಕೂ ನಾನು ಯಾಕೆ ನೀವು ಹೇಳಬೇಕು ಅನ್ನೋದು ವೈಜ್ಞಾನಿಕ ಕಾರಣ ಕೊಡ್ತೀನಿ ನಾನು. 3 ಬಾರಿ ಓಂಕಾರ ಯಾಕೆ ಹೇಳಬೇಕು, ಅದರ ನಂತರ 1 ಬಾರಿ ನಿಮ್ಮ ನೆಚ್ಚಿನ ಗುರುಗಳನ್ನು ನೆನೆದು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ, 3ನೇದಾಗಿ ಇದೆಲ್ಲ ಆದ ನಂತರ ಇಷ್ಟ ಆಗೋಷ್ಟಕ್ಕೆ ನಿಮ್ಮ ಮನಸ್ಸು ಒಂದು ತರಹದ ನಿಂತ ನೀರಿನ ತರಹ ಆಗುತ್ತೆ. ಆವಾಗ ನೀವೇನು ಮಾಡಬೇಕು, ಅದೇ ಥರ ಇರಲಿ ಶಾಂತವಾಗಿ ಅಂತ ಶಾಂತಿ ಮಂತ್ರ 3 ಬಾರಿ ಶಾಂತಿ 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 ಅಂತ ಹೇಳ್ತಾ ಮಾಡೋಣ. ನಿಮ್ಮ ಕಣ್ಣುಗಳ ಮೇಲೆ ಈ ಓಂಕಾರದಲ್ಲಿ ಇದನ್ನು ನಾವು ಉದ್ಗೀತ ಪ್ರಾಣಾಯಾಮ ಅಂತ ಹೇಳ್ತೀವಿ. ಈ ಓಂಕಾರದಲ್ಲಿರುವಂತಹ ಶಕ್ತಿ ಅದ್ಭುತ. ಯೋಗ ಇವಾಗ ನಾನು ಬುಜ್ಜಿ ಇಟ್ಕೊಳ್ಳಿ ಯಾಕೆ ಹೇಳಿದ್ರೆ ಯೋಗ ಅಂದರೆ ಏನು ಇಲ್ಲ, ನಿಮ್ಮ ಒಳಗಡೆ ಇರುವಂತಹ ಅಂತರ ಶಕ್ತಿಯನ್ನು ಬಾಹ್ಯದಲ್ಲಿ ಪ್ರಕೃತಿಯಲ್ಲಿ ಇರುವಂತಹ ಕಾಸ್ಮಿಕ್ ಎನರ್ಜಿ, ದೈವೀಭೂತವಾದಂತಹ ಶಕ್ತಿ, ಪ್ರಕೃತಿಯ ಶಕ್ತಿಯೊಡನೆ ಸೇರಿಸೋದೇ ಯೋಗ, ಜೋಡಿಸೋದೇ ಯೋಗ. ಇಷ್ಟೇ ತಿಳ್ಕೊಂಡ್ರೆ ಸಾಕು. ಅಂತರ್ಶಕ್ತಿ ಒಳಗಡೆ ಇರೋದನ್ನ ನಾವು ಪ್ರಕೃತಿಯೊಳಗಡೆ ಸೇರಿಸೋದೇ ಶಕ್ತಿ. ಏನು ನಾವು ಸೇರಿಸ್ತೀವಿ ನೋಡಿ, ಅದು ಆ ಒಂದು ಜೋಡಿಸಿದಾಗ ನಿಮ್ಮಲ್ಲಿ ಅತ್ಯಂತ ಅದ್ಭುತವಾದಂತಹ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಯೋಗ ಪ್ರತಿಯೊಬ್ಬರಿಗೂ, ಒಂದು ಜಾಗಕ್ಕೆ, ಒಂದು ವ್ಯಕ್ತಿಗೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಮೀಸಲಲ್ಲ. ಪ್ರತಿಯೊಬ್ಬರು ಅವರ ಆರೋಗ್ಯದ ರಕ್ಷಣೆಗಾಗಿ ಮೊದಲು ಯೋಗ, ಆಮೇಲೆ ಸಾಧನೆ. ಮೊದಲು ನೀವು ಆರೋಗ್ಯ ನೋಡ್ಕೊಳ್ಳಿ. ಆರೋಗ್ಯ ಚೆನ್ನಾಗಿದ್ರೆ ತಾನೇ ನೆಕ್ಸ್ಟ್ ಸಾಧನೆ ಮಾಡೋಕ್ಕಾಗುತ್ತೆ. ಶಿವಶರಣರೆಲ್ಲ ಮಾಡಿರೋದು ಫಸ್ಟು ಅವ್ರ ಆರೋಗ್ಯ ನೋಡಿಕೊಂಡು, ಆರೋಗ್ಯ ಚೆನ್ನಾಗಿದ್ದಾಗ ಅದನ್ನು ಮಾಡ್ತಾ ಮಾಡ್ತಾ ಫಸ್ಟು ನಮ್ಮಲ್ಲಿರುವಂತಹ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯನ ಕಾಪಾಡಿಕೊಂಡ ಮೇಲೆ ನಿಮ್ಮ ಬುದ್ಧಿ ಮನಸ್ಸು ಏನು ಹೇಳುತ್ತೆ ನೋಡಿಕೊಂಡು ನಂತರ ಸಾಧನೆ. ಸೊ ಈಗ ಯೋಗ ಮಾಡೋದೇನಕ್ಕೆ? ನಮ್ಮ ಆರೋಗ್ಯಕ್ಕೆ ಆಗಿ. ಈಗ ನಿಮ್ಮಲ್ಲಿ ನಾನಿಲ್ಲಿ ಮಾಡ್ಕೊಂಡು ಬಂದಿರೋದು ಏನು ಅಂದರೆ, ನಿಮ್ಮಲ್ಲಿರುವ ಏಕಾಗ್ರತೆ, ನಿಮ್ಮಲ್ಲಿರುವ ನೆನಪಿನ ಶಕ್ತಿ ಇರುವ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ಲೀಸ್ ಲಿಸನ್ ಟು ದಿಸ್ ವರ್ಡ್. ನಿಮ್ಮಲ್ಲಿರುವ ಏಕಾಗ್ರತೆ, ನಿಮ್ಮಲ್ಲಿರುವ ನೆನಪಿನ ಶಕ್ತಿಯನ್ನು ಹೆಚ್ಚಿಸಕ್ಕೆ, ಒಡೆದು ಎಬ್ಸಕ್ಕೇನೆ ಈ ಪ್ರಾಣಾಯಾಮ. ಅದೇ ಸಂಕಲ್ಪ ಹಾಕೊಂಡ್ಬಂದಿದ್ದೀನಿ ನಾ. ಅದರದೇ ಒಂದು ಪ್ಯಾಕೇಜ್ ಥರ ಮಾಡಿಕೊಂಡು ಅದಕ್ಕೆ ಸೀಮಿತವಾಗಿ ನಿಮಗೆಲ್ಲ ಹೇಳಬೇಕು. ಮತ್ತು ಈ ಒಂದು
ಕಾಲೇಜ್ ಟೈಮಲ್ಲಿ ಹೊಟ್ಟೆ ನೋವು ಬರೋವಂಥದ್ದು, ವಾಶ್ರೂಮ್ಗೆ 20 ಸರಿ ಹೋಗುವಂಥದ್ದು, ಎಕ್ಸಾಮ್ ಟೈಮಲ್ಲಿ ಜ್ವರ ಬರುವಂಥದ್ದು, ಊಟ ಸೇರದೇ ಇರುವಂಥದ್ದು, ವಾಂತಿ ಬರುವಂಥದ್ದು, ಮೈಗೆ ನೋವು ಬರುವಂಥದ್ದು, ಈ ಕೋಪ ಜಾಸ್ತಿ ಬರುವಂಥದ್ದು, ಇದೆಲ್ಲ ಆಗುತ್ತೆ ಈ ವಯಸ್ಸಲ್ಲಿ. ಯಾಕೆಂದರೆ ನಿಮ್ಮ ಮನಸ್ಸು ಒಂದು ಕಡೆ ಇರಲ್ಲ. ನಾನು ಅಷ್ಟೇ, ನನಗೂ ಆಗಿದೆ. ಸೊ ಅದನ್ನು ಮನಸ್ಸನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಜಾಗ ಕೊಡೋಣ. ಎಲ್ಲಾದರೂ ಒಂದು ಜಾಗ ಕೊಟ್ಟು ನೋಡಿ, ನಿಮ್ಮ PT ಮಿಸ್ ಎಷ್ಟು ಚೆನ್ನಾಗಿ 1 ಸೆಕೆಂಡ್ ಎಲ್ಲ ಒಂಥರ ಎಷ್ಟು ಡಿಸಿಪ್ಲಿನ್ ಆಗಿದೆ ಅಂದರೆ, ಇಷ್ಟೆಲ್ಲ ಡಿಸಿಪ್ಲಿನ್ ಆಗಿರಬೇಕು ಅಂತಂದರೆ ಸ್ವಲ್ಪ ನನ್ನ ಅನುಭವದಲ್ಲಿ PT ಟೀಚರ್ ಎಲ್ಲಿ ಸ್ಟ್ರಾಂಗ್ ಆಗಿ ಇರ್ತಾರೋ ಅಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಜಾಸ್ತಿ ಬರುತ್ತೆ. ನಿಮ್ಗೆ ಇಷ್ಟ ಇರುತ್ತೋ ಇಷ್ಟ ಇರಲ್ವೋ ಹೇಳ್ದಂಗೆ ಹೇಳಬೇಕು. ಅವ್ರು ತಾನೆ ಎಲ್ಲರೂ ಮಾಡ್ತಾರೆ, ಅದು ಒಳ್ಳೇದಮ್ಮ. ಎಲ್ಲಿಂದಾದರೂ ಡಿಸಿಪ್ಲಿನ್ ಶುರು ಆಗಬೇಕಲ್ವಾ. ಸೊ ಆ ಒಂದು ನಾವು ಇಟ್ಕೊಂಡು ಈ ವಯಸ್ಸಲ್ಲಿ ಇದೆಲ್ಲ ಆಗೋಕ್ಕೆ ನಿಮಗೆ ಸಾಧ್ಯತೆ ಇದೆ. ಸೊ ನಿಮ್ಮಲ್ಲಿ ಹೊಟ್ಟೆ ನೋವಿದ್ದು ಕಾಫ್ ಮಸಲ್ಸ್ ಇದಕ್ಕೆ ಎಕ್ಸಾಮ್ ಟೈಮಲ್ಲಿ ಶುರುವಾಗುತ್ತೆ, ನಿಮಗೆ ಬೆನ್ನು ನೋವು ಶುರುವಾಗುತ್ತೆ, ಹೊಟ್ಟೆ ನೋವು ಶುರುವಾಗುತ್ತೆ, ತಲೆನೋವು, ತಲೆ ಸುತ್ತು, ಊಟ ಸೇರಲ್ಲ. ಹೌದು ತಾನೆ, ಇದೆಲ್ಲ ಆಗುತ್ತೆ ತಾನೆ. ಸೊ ಇದೆಲ್ಲವನ್ನು ನೀವು ನಿಮಗೆ ಗೊತ್ತಿಲ್ಲದೆ ಮಂಗಮಾಯ ಅಂದರೆ ಅದು ನಿಮ್ಮಿಂದ ಹೊರಟೋಗಿ ನೀವು ಹೇಗಿರ್ತೀರ ಅನ್ನೋದು. ನಾನು ಇಲ್ಲಿ ಸದ್ಯದಲ್ಲಿ ಇಬ್ಬರು ಟೀಚರ್, ಪ್ರಿನ್ಸಿಪಾಲ್ ಮತ್ತು ಅವರು ನಮ್ಮ ಮೇಡಮ್ ಇದ್ದಾರೆ. ಅವರಲ್ಲಿ ನನ್ನ ರಿಕ್ವೆಸ್ಟು, ಯಾರ್ಯಾರು ಪ್ರಾಣಾಯಾಮ ಮಾಡ್ತಾರೋ 6 ತಿಂಗಳ ನಂತರ ಅವರ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಮತ್ತು ಅವರ ಬಿಹೇವಿಯರ್ ನೀವು ಮಾಡ್ಕೊಳ್ಳೋದಲ್ಲ, ಅದೇ ಆಗ್ಬಿಡುತ್ತೆ. ಏನೇನಿಲ್ಲ, ಏನೋ ಬೇರೆ ಥರ ಇದ್ದಕ್ಕಿದ್ದಂಗೆ ಬೇರೆ ಥರ ಆಗ್ಬಿಟ್ಟಿದೆಯಲ್ಲ ನೀನು, ಅಯ್ಯೋ ನಿಮ್ಮ ಗಾಡಿ ನೋಡಿನೇ ಚೇಂಜ್ ಆಗ್ಬಿಟ್ಟಿದೆಯಲ್ಲೇ, ಮುಖದಲ್ಲಿ ಏನೋ ಗ್ಲೋ ಬಂದ್ಬಿಟ್ಟಿದೆ ಅಂತ ಹೇಳಬೇಕು, ಹೇಳ್ತಾರೆ ಪ್ರಾಣಾಯಾಮ. ಓಕೆ, ಪ್ರಾಣಾಯಾಮದಿಂದ ಮುಖ್ಯವಾಗಿ 5 ಅನುಕೂಲ. ಒಂದು, ಆಕ್ಸಿಜನೇಷನ್, ಆಮ್ಲಜನಕದ ಅಂಶ ನಮ್ಮ ದೇಹದಲ್ಲಿ ಬೇರೆಯವರಿಗಿಂತ 20% ಜಾಸ್ತಿ ಹೋಗುತ್ತೆ, ಎಸ್ಪೆಷಲಿ ಬ್ರೈನ್ ಸೆಲ್ಸ್ಗೆ. ಅದರಿಂದಾನೇ ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಡಿಟಾಕ್ಸಿಫಿಕೇಶನ್, ನಿರ್ವಿಷೀಕರಣ. ನಮ್ಮ ಸೆಲ್ಸನ್ನ ಕ್ಲೀನ್ ಮಾಡಬೇಕಲ್ಲ, ಆ ಕ್ಲೀನು ಬೇರೆಯವರಿಗಿಂತ 80% ಜಾಸ್ತಿ ಆಗುತ್ತೆ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿದ್ರೆ. ಎಷ್ಟು ಅದ್ಭುತ. ಸೆಲ್ಸ್ ರಿಜುವಿನೇಷನ್, ನಮ್ಮಲ್ಲಿ ಒಂದು ದೇಹ 37 ಟ್ರಿಲಿಯನ್ ಸೆಲ್ಸ್ ಪ್ಲಸ್ ಟ್ರಿಲಿಯನ್ ಸೆಲ್ಸ್ ಇಂದ ಆಗಿರೋದು ನಮ್ಮ ದೇಹ. ಆ 37 ಟ್ರಿಲಿಯನ್ ಸೆಲ್ಸು ಯಾವುದಾದ್ರೂ ಕಾರಣದಿಂದ ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದರೆ ಈ ಪ್ರಾಣಾಯಾಮ ಏನು ಮಾಡಿದ್ರೆ ಒಡೆದು ಬಿಟ್ಟು ಎಬ್ಸುತ್ತೆ, ಎದ್ದೇಳು ಕೆಲಸ ಮಾಡೋದು ಅರ್ಥ ಆಗ್ತದೆ. ರಿಜುವಿನೇಷನ್, ಪುನರುತ್ಥಾನ ಅದು ಆಗುತ್ತೆ. ನೆಕ್ಸ್ಟು ಇಮ್ಯುನಿಟಿ ಪವರ್. ನಿಮಗೆ ಗೊತ್ತಾ, 30,000ಕ್ಕೂ ಹೆಚ್ಚು ಶಿಷ್ಯವೃಂದರಿದೆ ನನಗೆ ಥ್ರೂ ದ ವರ್ಲ್ಡ್. 95 to 98% ಯಾರಿಗೂ ಕೋವಿಡ್ ಟಚ್ಚೇ ಮಾಡಿಲ್ಲ. ಫಸ್ಟ್ ವೇವ್, ಸೆಕೆಂಡ್ ವೇವ್ ಯಾವುದರಲ್ಲೇ ತಗೊಳ್ಳಿ, ಕೋವಿಡ್ ಯಾರಿಗೂ ಟಚ್ಚೇ ಮಾಡಿಲ್ಲ. ಮಾಡಿದ್ರು ಮತ್ತೆ ಈಗ ಜ್ವರ ಬಂದು ಹೀಗೆ ಹೊರಟೋಗಿರೋದು ಆ ಥರ ಆಗಿದೆ. ಅದು ಪ್ರಾಣಾಯಾಮದ ಶಕ್ತಿ, ಇಮ್ಯುನಿಟಿ ಪವರ್. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. 5ನೇದು ಬಹಳ ಮುಖ್ಯ, ಸ್ಟ್ರೆಸ್ ಬಸ್ಟರ್. ಈ ಒಂದು ಪ್ರಾಣಾಯಾಮ ಬರೀ ನಮ್ಮ ದೊಡ್ಡವ್ರಿಗೆ, ತಂದೆ ತಾಯಿ ಮಾತ್ರ ಸ್ಟ್ರೆಸ್ ಇರುತ್ತೆ ಅಂತ ಅಲ್ಲ, ನಿಮಗೂ ಸಹ ಇರುತ್ತೆ. ನಿಮ್ಮ ಲೆವೆಲಲ್ಲಿ ನಿಮಗೆ ಆದಂತಹ ಮಾನಸಿಕ ಒತ್ತಡ ಇರುತ್ತೆ. ಆ ಮಾನಸಿಕ ಒತ್ತಡನ ಹೇಳಲಾರದೆ ಒಳಗಡೆ ತೊಳಲಾಡ್ತಾ ಇರ್ತೀರಾ. ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಕಾರಣ ಏನಾದರೂ ಇರ್ಬೋದು. ಸೊ ಈ ರೀತಿಯ ಒಂದು ತೊಳಲಾಟ ಆಗ್ತಾ ಇರುತ್ತೆ. ಇದನ್ನು ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಗೊತ್ತಿದ್ರೆ ಕಾಮ್ನೆಸ್. ಏನೇ ಇಷ್ಟೊಂದು ಜಗಳ ಮಾಡ್ತಾ ಇದ್ದೆ, ಗಲಾಟೆ ಮಾಡ್ತಿದ್ದೆ, ಈ ಥರ ಸೌಮ್ಯ ಆಗ್ಬಿಟ್ಟಿದೀಯಾ, ಅವಳು ನಿನ್ನನ್ನು ರೇಗಿಸ್ತಾ ಇದ್ದಾಳೆ ಕಣೆ, ನೀ ಸುಮ್ಮನೆ ಕೂತಿದೀಯಲ್ಲ. ನನ್ನ ಶಿಷ್ಯರು ಹೇಳ್ತಾರೆ, ಮೇಡಮ್ ಅವರೆಲ್ಲ ಅಷ್ಟು ಹೇಳ್ತಾ ಇದ್ದಾರೆ, ನೀವು ಸುಮ್ಮನೆ ಇದ್ದೀರಲ್ಲ. ಏನು ಅನಿಸಲ್ಲ, ಅದವ್ರ ಸ್ವಭಾವ, ನಾವೇನು ಮಾಡೋಕ್ಕಾಗುತ್ತೆ. ಸೊ ಆ ಥರ ನಮಗೆ ಬಂದ್ಬಿಡುತ್ತೆ ಸ್ಟ್ರೆಸ್ ಎಲ್ಲ. ಆ ಥರ ನಮ್ಮ ಬ್ಯಾಲೆನ್ಸ್ನ, ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡಿಕೊಡುವಂತಹ ಶಕ್ತಿ ನಮ್ಮಲ್ಲಿ ಉಳಿಯುತ್ತೆ.
ಗುಣವುಳ್ಳ ಈ ಒಂದು ಪ್ರಾಣಾಯಾಮ ವೈಜ್ಞಾನಿಕ ಪ್ರಾಣಾಯಾಮ. ಈಗ ನಾನು ಹೇಳಿದ 5 ವರ್ಡ್ಸು ವೈಜ್ಞಾನಿಕವಾಗಿಲ್ವಾ? ಆಕ್ಸಿಜನೇಷನ್, ಡಿಟಾಕ್ಸಿಫಿಕೇಷನ್, ರಿಜುವಿನೇಷನ್, ಇಮ್ಯುನಿಟಿ ಬೂಸ್ಟರ್, ಸ್ಟ್ರೆಸ್ ಬಸ್ಟರ್. ಈ 5 ವೈಜ್ಞಾನಿಕವಾಗಿ ನಾನು 16ರಿಂದ 18 ವರ್ಷ ಸಂಶೋಧನೆ ಮಾಡಿದ ಫಲ ಇದು. ಓಕೆ, ನಿಮಗೆಲ್ಲ ನಾನು 8 ಪ್ರಾಣಾಯಾಮನ 4 ದಿನದಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಒಂದೇ ಒಂದು ಹೇಳ್ಕೊಡ್ತೀನಿ, ಸಮಯ ಇಲ್ಲ. ಆ್ಯಕ್ಚುಲಿ ಇವತ್ತು 2 ಹೇಳ್ಕೊಡೋಣ ಅಂದ್ಕೊಂಡೆ, ಸಮಯದ ಅಭಾವ. ನನಗೂ ಅರ್ಥ ಆಗುತ್ತೆ, ಅವಾಗಿಂದ ಕೂತಿದ್ದೀರಾ. ಕಾರಣ ಏನೇ ಇರ್ಬೋದು, ಮಳೆ ಬಂದಿರ್ಬೋದು, ವೇದಿಕೆ ಮೇಲೆ ನಾವೆಲ್ಲ ತುಂಬ ಮಾತಾಡಿರ್ಬೋದು, ಎಲ್ಲ ಸಮಯ ಹೋಗಿರ್ಬೋದು. ಆದರೂ ನಿಮ್ಮ ಸಮಯ ತಾನೇ, ಹೌದು ತಾನೇ? ಯಾಕೆಂದರೆ ನಿಮ್ಮ ಮನಸ್ಸು ಇಲ್ಲಿಲ್ಲದಿದ್ದರೆ ನಾ ಪ್ರಾಣಾಯಾಮ ಮಾಡಿ ಪ್ರಯೋಜನ ಇಲ್ಲ ಮಕ್ಕಳ. ಅಷ್ಟು ದೂರದಿಂದ ಒಂದು ಸಂಕಲ್ಪ ಇಟ್ಕೊಂಡು ಬಂದಿದ್ದೀನಿ, ಆ ಸಂಕಲ್ಪ ಸಾರ್ಥಕ ಆಗಬೇಕು. ಒಂದೇ ಒಂದು ಪ್ರಾಣಾಯಾಮ ಇವತ್ತು ಹೇಳ್ತೀನಿ. ಆದರೆ ನನ್ನ ಶಿಬಿರದ ವಿಶೇಷತೆ ಹೋಮ್ವರ್ಕ್. ಏನಪ್ಪ, ಕಾಲೇಜಲ್ಲೇ ಟೀಚರ್ ಕೊಟ್ಟು ಹೋಮ್ವರ್ಕ್ ಸಾಕಾಗಿದೆ. ಈ ಮೇಡಮ್ ಏನೋ ನಗ್ತಾ ಕೂತಿದ್ದಾರೆ, ನಮ್ಮ ಜೊತೆ ಮಾತಾಡ್ತಾರೆ ಅಂದರೆ ಹೋಮ್ವರ್ಕ್ ಅಂತ ಹೇಳ್ತಾರಲ್ಲ. ಹೌದು, ಪ್ರಾಣಾಯಾಮ ಒಂದು ಅನುಭವ. ನಾನು ಎಷ್ಟೇ ಪ್ರಾಣಾಯಾಮ ನಿಮ್ಗೆ ಹೇಳಿಕೊಟ್ರು, ನೀವು ಅದನ್ನು ಅಭ್ಯಾಸ ಮಾಡದಿದ್ದರೆ, ನೀವು ಅನುಭವಿಸದಿದ್ದರೆ, ನೀವು ಕರೆಕ್ಟಾಗಿ ಮಾಡಿದ್ದೀರೋ ಇಲ್ವೋ ಗೊತ್ತಾಗಲ್ಲ, ನಿಮಗೂ ಅರ್ಥ ಆಗಲ್ಲ. ಆದ್ದರಿಂದ ಏನು ಹೇಳ್ಕೊಡ್ತೀನಿ, ಮನೇಲಿ 10 ನಿಮಿಷ ಮಾಡೋಕ್ಕಾಗುತ್ತೆ ತಾನೇ? ನೀವು 5ರಿಂದ 10 ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ, ಅಮ್ಮ ಅಪ್ಪ ನಾನು 5 ನಿಮಿಷ 10 ನಿಮಿಷ ನಾನು ಯಾರೂ ಡಿಸ್ಟರ್ಬ್ ಮಾಡಬೇಡಿ ಅಂತ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು. ಇಟ್ಸ್ ಓಕೆ? ಮಾಡ್ತೀರಾ 10 ನಿಮಿಷ? ಪ್ರಾಮಿಸ್? ವೆರಿ ಗುಡ್. ನನ್ನ ನಂಬಿಕೆ ಇದೆ. ಶರಣರ ಜಾಗದಲ್ಲಿ ನೀವೆಲ್ಲ ಓದ್ತಾ ಇದ್ದೀರಾ. ಸರಳ ಸಜ್ಜನಿಕೆ ನಿಮ್ಮಲ್ಲೂ ಕಾಣಿಸ್ತಾ ಇದೆ ನನಗೆ. ಎಷ್ಟು ಸರಳವಾಗಿ 1 ಅವರ್ ಸಾಕು ಅಂದಾಗ ನಾನು ಅಂತ ಹೇಳಿದ್ದೀನಿ ತಾನೇ? ಏಕೆಂದರೆ ನಾನು ಬಸವಣ್ಣನವರ ಫಾಲೋಯರ್, ಅರ್ಥ ಆಗುತ್ತೆ ನನಗೆ. ಓಕೆ, ಪ್ರಾಣಾಯಾಮ ಅಂದರೆ ಏನು ಅಂತ ಒಂದು ಸ್ವಲ್ಪ ತಿಳ್ಕೊಂಬಿಟ್ಟು ಆಮೇಲೆ ಹೋಗೋಣ. ಪ್ರಾಣಾಯಾಮ ಅಂದರೆ ಉಸಿರಾಟನೇ. ಇವಾಗ ನೀವೆಲ್ಲ ಕೂತಿದ್ದೀರಲ್ಲ, ಉಸಿರಾಡ್ತಾ ಇದ್ದೀರಾ ಇಲ್ವಾ? ಉಸಿರಾಡ್ತಿದ್ದೀರಾ? ಕಾಣಿಸ್ತಾನೆ ಇಲ್ಲ. ನಾ ಮಾತಾಡ್ತಿದ್ದೀನಿ, ಉಸಿರಾಡ್ತಾ ಇದ್ದೀರಾ? ಸೊ ಹಾಗಾದರೆ ಉಸಿರಾಟ ಏನಾಗುತ್ತೆ? ಕಾಣಿಸಲ್ಲ. ಅನುಭವ ಬರುತ್ತೋ ಇಲ್ವೋ, ನೀವು ಉಸಿರಾಡ್ತಿದ್ದೀರಾ ಇಲ್ವೋ ಅಂತ. ಓಕೆ, ಸೊ ಉಸಿರಾಟನೇ ಯಾವುದೇ ಪ್ರಾಣಾಯಾಮ. ಏನಂದರೆ ನೋಡಿ, ನಮಗೆ ಅರಿವಿಲ್ಲದೆ ನಮ್ಮನ್ನು ಕೇಳದೆ ಅದಾಗದೆ ಗಾಳಿ ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ. 1 ನಿಮಿಷಕ್ಕೆ 16ರಿಂದ 18 ಬಾರಿ ನಾವು ಉಸಿರಾಡ್ತೀವಿ ನಮ್ಮ ಅರಿವಿಲ್ಲದೆ, ಇನ್ವಾಲಂಟರಿ. ದಟ್ ಈಸ್ ರೆಸ್ಪಿರೇಷನ್. ಪ್ರಾಣಾಯಾಮ ವಾಲಂಟರಿ. ದಟ್ಸ್ ಅ ಡಿಫರೆನ್ಸ್. ಪ್ರಾಣಾಯಾಮ ವಾಲಂಟರಿ ಅಂದರೆ ನಮ್ಮ ಅರಿವಿಗೆ ಬರುತ್ತೆ. ನಾವು ಇಷ್ಟೇ ಉಸಿರು ತೊಗೊಳ್ತಾ ಇದ್ದೀವಿ, ಇಲ್ಲೇ ತೊಗೊಳ್ತಾ ಇದ್ದೀವಿ, ಇಷ್ಟೇ ಉಸಿರನ್ನ ಹೊರಗೆ ಹಾಕ್ತಾ ಇದ್ದೀವಿ ಅನ್ನೋದನ್ನು, ಈ ಒಂದು ಸಾಮಾನ್ಯವಾದ ಉಸಿರನ್ನು ನಮ್ಮ ಹಿಡಿತಕ್ಕೆ ತಗೊಂಡು ನಾವು ಹೇಳಿದಾಗೆ ಇದು ಕೇಳಬೇಕು ಅನ್ನೋ ಥರ ಮಾಡೋದೇ ಪ್ರಾಣಾಯಾಮ. ಅಂದರೆ ಈಗ ಸಾಮಾನ್ಯವಾಗಿ 16 ಬಾರಿ ಮಾಡ್ತೀರಲ್ಲ, ನಾನು ನಿಮ್ಮನ್ನು ನಾಳೆ 60 ಬಾರಿ ಉಸಿರಾಡಿಸ್ತೀನಿ. 16ಕ್ಕಿಂತ 60 ಅಂದರೆ ಯೋಚನೆ ಮಾಡಿ ಎಷ್ಟು ಅಂತ. 12 ಬಾರಿ ಇವತ್ತು ಉಸಿರಾಡಿಸ್ತೀನಿ, 4 ಬಾರಿ, 5 ಬಾರಿ, 10 ಬಾರಿ, ಈ ತರಹ. ಅಂದರೆ ನಮ್ಮ ಉಸಿರನ್ನು ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಂಟ್ರಾಕ್ಷನ್, ನಮ್ಮ ಉಸಿರನ್ನು ಎಳೆಯೋದು ನಿಧಾನ. ಇವಾಗ ನೋಡಿ, ಓಂಕಾರ ಎಲ್ಲರೂ ಎಷ್ಟು ಚೆನ್ನಾಗಿ ಹೇಳಿದ್ರು. ಓಂಕಾರನ ಹೊರಗಡೆಗೆ ಉಸಿರು ಬಿಡಬೇಕಾದ್ರೆ ಎಷ್ಟು ಸ್ಟ್ರೆಚ್ ಮಾಡಿದ್ರಿ. ನಾನು ಯೂಶ್ವಲಿ ಎಲ್ರಿಗೂ ಹೇಳ್ತೀನಿ, ಓಂಕಾರದಲ್ಲಿ ಶಬ್ದ ಕ್ರೈಟೀರಿಯಾ ಅಲ್ಲ, ನಿಮ್ಮ ಉಸಿರನ್ನು ಎಳೆಯೋದು ಕ್ರೈಟೀರಿಯಾ. ಇಲ್ಲಿ ಹೇಳೋ ಅಗತ್ಯನೇ ಇಲ್ಲ. ನೀವೆಲ್ಲರೂ ನೀಟಾಗಿ ಉಸಿರನ್ನ ಚೆನ್ನಾಗಿ ಎಳಿತಾ ಎಕ್ಸ್ಪ್ಯಾಂಡ್ ಮಾಡಿ ನೀವು ಓಂಕಾರ ಹೇಳಿದ್ದೀರಾ. ಹಾಗೆ ಈ ಪ್ರಾಣಾಯಾಮದಲ್ಲಿ ಉಸಿರನ್ನು ಎಳೆಯೋದು ಇಲ್ಲ ಅಂದರೆ ಉಸಿರನ್ನು ಕಡಿಮೆ ಮಾಡೋದು, ಹೇಳಿದಲ್ಲಿ 60 ಬಾರಿ ಮಾಡೋದು. ಸೊ ಸಾಮಾನ್ಯವಾದ ಉಸಿರನ್ನೇ ಮ್ಯಾನಿಪ್ಯುಲೇಟ್ ಮಾಡೋದು, ನಮ್ಮ ಹಿಡಿತಕ್ಕೆ ತಗೊಂಡು ಇಷ್ಟೇ ಉಸಿರಾಟ ಈ ಥರದಲ್ಲೇ ಆಡಬೇಕು. ಸೊ ಹಾಗಾದರೆ ನಮ್ಮ ಹಿಡಿತಕ್ಕೆ ತಗೊಂಡು ನಾವು ಹೇಳ್ದಂಗೆ ಕೇಳಬೇಕು ಅಂದರೆ ಏನು ಮಾಡಬೇಕು? ನಾವು ಆ ಗಾಳಿ ಮೇಲೆ ಏನು ಮಾಡಬೇಕು? ನಾವು ಒಂದು
ಉಪಯೋಗಿಸ್ಬೇಕಲ್ವ ಗಾಳಿನ. ಇಷ್ಟೇ ಇವಾಗ ಒಳಗಡೆಗೆ ಗಾಳಿ ಇಷ್ಟೇ ಬರಬೇಕು ಇಷ್ಟೇ ಬರಬಾರ್ದು ಅನ್ನೋಕ್ಕೆ ನಾವೇನು ಮಾಡ್ತೀವಿ, ಏನ ಕ್ಲೋಸ್ ಮಾಡಿ ಓಪನ್ ಮಾಡ್ತೀವಿ. ಹೊರಗಡೆಯಿಂದ ಗಾಳಿ ಒಳಗಡೆಗೆ ಜಾಸ್ತಿ ಬರಬೇಕು ಅಂದರೆ ಏನು ಮಾಡ್ತೀವಿ, ವಿಂಡೋಸ್ ಓಪನ್ ಮಾಡ್ತೀವಿ. ಕಮಾನ್ ಚಿಲ್ಡ್ರನ್ ಪ್ಲೀಸ್, ವಿಂಡೋಸ್ ಓಪನ್ ಮಾಡ್ತೀವಿ, ಡೋರ್ಸ್ ಓಪನ್ ಮಾಡ್ತೀವಿ. ಬೇಡ ಅಂದರೆ ಏನು ಮಾಡ್ತೀವಿ, ಅಂದರೆ ಗಾಳಿಯ ಚಲನೆನ ತಡೆಯೋದಕ್ಕೆ ನಾವು ವಿಂಡೋಸ್ ಆ್ಯಂಡ್ ಡೋರ್ಸ್ನ ಟೂಲ್ಸ್ ಆಗಿ ಉಪಯೋಗಿಸ್ಕೊತೀವಿ. ಕರೆಕ್ಟಾ? ಅದೇ ತರಹ ನಾನೇನು ಹೇಳಿದೆ, ನಮ್ಮ ಒಂದು ಉಸಿರಾಟನೂ ಅದು ಗಾಳಿ ತಾನೆ. ಅದನ್ನು ನಮ್ಮ ಹಿಡಿತಕ್ಕೆ ಬೇಕು ಅಂದರೆ ಅದಕ್ಕೂ ನಾವು ಒಂದು ಟೂಲ್ ಬೇಕು. ಇಲ್ಲಿ ಯಾವುದಪ್ಪ ಅಂದರೆ ನಮ್ಮ ಸ್ಕೆಲಿಟನ್ ಸಿಸ್ಟಮ್ ಆ್ಯಂಡ್ ಮಸ್ಕ್ಯುಲರ್ ಸಿಸ್ಟಮ್, ನಮ್ಮ ಒಂದು ಮೂಳೆಯ ಒಂದು ಜೋಡಣೆ ಮತ್ತು ಮಾಂಸಖಂಡಗಳ ಸ್ನಾಯುವಿನ ಜೋಡಣೆಯ ಸಹಾಯದಿಂದ ಗಾಳಿ ಉಸಿರನ್ನು ಹೆಚ್ಚಿಗೆ ತಗೊಳ್ಳೋದು, ಕಡಿಮೆ ತಗೊಳ್ಳೋದು, ಹೆಚ್ಚಿಗೆ ಬಿಡೋದು, ನಿಧಾನಕ್ಕೆ ಬಿಡೋದು, ಜೋರಾಗಿ ಬಿಡೋದು ಎಲ್ಲ ಮಾಡೋದಕ್ಕೆ ವಿಂಡೋಸ್ ಎಲ್ಲ ಹೇಗೆ ಉಪಯೋಗಿಸ್ತೀರ ಹಾಗೆ ನಮ್ಮ ಮಾಂಸಖಂಡಗಳು ಮತ್ತು ಸ್ಕೆಲಿಟನ್ನ ಉಪಯೋಗಿಸ್ಬೇಕು. ಕಿಟಕಿ ಬಾಗಿಲನ್ನ ತಳ್ಳಿ ಹಾಕೋ ಥರನೇ ದೊಡ್ಡ ಬಾಗಿಲನ್ನ ಹಾಕೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಅಂದರೆ ಇದಕ್ಕೆ ಬೇರೆ ಫೋರ್ಸ್ ಕೊಡಬೇಕು, ಅದಕ್ಕೆ ಬೇರೆ ಫೋರ್ಸ್ ಕೊಡಬೇಕು. ಫೋರ್ಸ್ ಕೊಡದೆ, ಬಲ ಕೊಡದೆ ಕಿಟಕಿ ಬಾಗಿಲು ಹಾಕೋಕ್ಕಾಗಲ್ಲ. ನಾವು ಹೋಗಿ ತಳ್ಳಬೇಕು ತಾನೆ. ತಳ್ಳಬೇಕು ಅಂದರೆ ಏನು, ವಿ ಹ್ಯಾವ್ ಟು ಅಪ್ಲೈ ದ ಫೋರ್ಸ್. ಐ ಆಮ್ ರೈಟ್? ಇಲ್ಲೂ ಅಷ್ಟೇ ನಮ್ಮ ದೇಹದಲ್ಲಿ ಈ ಮೂಳೆಗಳ ಮೇಲೆ, ಮಾಂಸಖಂಡಗಳ ಮೇಲೆ ಬಲವನ್ನು ಉಪಯೋಗಿಸ್ಬೇಕು. ಬಲವನ್ನು ಉಪಯೋಗಿಸಿ ನಮ್ಮ ಉಸಿರನ್ನು ನಿಯಂತ್ರಣಗೊಳಿಸಬೇಕು. ಇದು ಬಹಳ ಬೇಸಿಕ್ ಪಾಯಿಂಟು. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಯಾವ್ಯಾವ್ದು ಎಲ್ಲ ಮಸಲ್ಸ್ ಉಪಯೋಗಿಸಲ್ಲ. ಅಬ್ಡೋಮಿನಲ್ ಮಸಲ್ಸ್, ಅದಕ್ಕೆ ಪ್ರಾಣಾಯಾಮ ಮಾಡಿದ್ರೆ ಈ ಹೊಟ್ಟೆಯಲ್ಲಿರುವಂತಹ ಚರ್ಬಿ ಅಂತ ಏನು ಹೇಳ್ತಾರೆ ಅದು ಕರ್ಗೋಗುತ್ತೆ. ಈ ಒಂದು ಆ ಹೊಟ್ಟೆಯ ಮಸಲ್ಸು ಮತ್ತು ಚೆಸ್ಟ್ ಮಸಲ್ಸು ಮತ್ತು ನೆಕ್ ಮಸಲ್ಸ್, ಈ 3 ಮಸಲ್ಸ್ನ ನಾವು ಉಪಯೋಗಿಸ್ತೀವಿ. ಹಾಗೆ ಮೂಳೆಗಳು ಯಾವುದು ಅಂದರೆ ಇದನ್ನು ನಾವೇನು ಹೇಳ್ತೀವಿ, ಪೆಕ್ಟೋರಲ್ ಗರ್ಡ್ ಅಂತ ಹೇಳ್ತೀವಿ. ಇದನ್ನು ಭುಜದ ಒಂದು ಮೂಳೆ. ನೆಕ್ಸ್ಟು ರಿಬ್ಸ್ ಏನಿರುತ್ತೆ ಅದಕ್ಕೆ ಕನೆಕ್ಟಾಗಿ ಇನ್ನೊಂದು ಪೆಲಿವಿಕ್ ಇರುತ್ತೆ. ಸೊ ಈ ಪೆಲಿವಿಕ್ ಗರ್ಡ್ಲು, ರಿಬ್ಸು, ಪೆಕ್ಟೋರಲ್ ಗರ್ಡ್ ಇದನ್ನು ನಾವು ಉಪಯೋಗಿಸ್ತೀವಿ. ಬೇರೆ ಏನು ನಾವು ಉಪಯೋಗಿಸಲ್ಲ. ಕಾಲು, ಕೈ, ಮುಖದಲ್ಲಿರೋ ಮಸಲ್ಸ್ ಏನೂ ಇಲ್ಲ. ಪ್ರಾಣಾಯಾಮ ಮಾಡಬೇಕಾದ್ರೆ ಮುಖದ ಮೇಲೆ ಮಂದಹಾಸ, ನಗನಗುತ್ತಾ ಪ್ರಾಣಾಯಾಮನ ಯಾವುದೇ ಒಂದು ಮಸಲ್ಸ್ನ ನಾವು ಉಪಯೋಗಿಸದೆ ಮಾಡಬೇಕು. ಜಸ್ಟ್ ನೆಕ್ಕು, ಚೆಸ್ಟ್. ಹಾಗಾದರೆ ಫೋರ್ಸ್ನ ಎಲ್ಲಿ ಅಪ್ಲೈ ಮಾಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಾಗಿಲು ನೋಡಿ, ಮಧ್ಯದಲ್ಲಿ ಹಾಕಿದ್ರೆ ಮಾತ್ರ ಕರೆಕ್ಟಾಗಿ ಹೋಗುತ್ತೆ. ನೀವು ಕೆಳಗಿಂದ ತಳ್ಳಿದ್ರೆ ಹೋಗಲ್ಲ, ಮೇಲಿಂದ. ಇಲ್ಲೂ ಅಷ್ಟೇ ಫೋರ್ಸ್ನ ಹೇಗೆಲ್ಲಪ್ಪ ಉಪಯೋಗಿಸ್ಬೇಕು ಅಂದರೆ ಈ ಒಂದು ಗಂಟಲಿನಲ್ಲಿ ನೋಡಿ, ಈ ಜಾಗ ನಾವು ಗಾಳಿನ ಮೂಗಿಂದ ತಗೊಂಡ್ರೂ ಆದರೆ ಮೂಗಿನ ಹೊಳ್ಳೆಗಳ ಮೇಲೆ ಬಲವನ್ನು ಪ್ರಯೋಗ ಮಾಡಬಾರ್ದು. ಬಲ ಪ್ರಯೋಗ ಮಾಡೋದು ಈ ಗಂಟಲಿನಲ್ಲಿ. ಈ ಗಂಟಲಿನಲ್ಲಿ ನಾವು ಮಾಡಬೇಕು. ನೋಡಿ ಈಗ ಅವ್ರು ತೆಗಿತಾರೆ ಆರಾಮ್ಸೆ. ನೋಡಿ ಈಗ ಮೇಡಮ್ ಅವರು ಗಂಟಲ ಹತ್ರ ಅಬ್ಸರ್ವ್ ಮಾಡಿ, ಅಲ್ಲಿ ಗಂಟಲ ಹತ್ರ ನೋಡಿ ಒಳಗಡೆ ಹೋಗ್ತಾ ಇರುತ್ತೆ, ಗೊರಕೆ ಥರ ಒಂದು ಸೌಂಡ್ ಬರುತ್ತೆ. ನೋಡಿ ಮೂಗಿನ ಹೊಳ್ಳೆ ಏನಾದರೂ ಆಗ್ತಾ ಇದೆಯಾ ಅವ್ರಿಗೆ? ಮೂಗಿನ ಹೊಳ್ಳೆ ಏನಾದರೂ ಆಗ್ತಾ ಇದೆಯಾ? ಏನೂ ಇಲ್ಲ. ಎಲ್ಲಿಂದ? ಇಲ್ಲಿ ಫೋರ್ಸ್ನ, ಇಲ್ಲಿ ಗಾಳಿನ ಎಳೆಯೋದು, ಗಾಳಿನ ಈ ಗಂಟಲಿನಿಂದ ಎಳೆಯೋದು. ಒಂದು ತರಹದ ಗೊರಕೆ ಥರ ಸೌಂಡ್ ಬರುತ್ತೆ. ಇದು ಬಹಳ ಬಹಳ ಮುಖ್ಯ ಪ್ರಾಣಾಯಾಮದಲ್ಲಿ. ಪ್ರಾಣಾಯಾಮದಲ್ಲಿ ಮೂಗಿನ ಹೊಳ್ಳೆನ ಉಪಯೋಗಿಸ್ಬಾರ್ದು. ನಾನು ನೋಡಿದ್ದೀನಿ ಯೂಟ್ಯೂಬರಲ್ಲಿ. ನೋ, that is an unscientific method of inhalation and then exhalation. ಯಾಕೆ ಅಂದರೆ ನಮ್ಮ ಮೂಗಿನ ಒಳಗಡೆ ಸೂಕ್ಷ್ಮವಾದಂತಹ ರಕ್ತನಾಳಗಳು, ಕೆಪಿಲರೀಸ್ ಇರುತ್ತೆ, ಅದು ಒಡೆದೋಗುತ್ತೆ. ಇಂಟರ್ನಲ್ ಬ್ಲೀಡಿಂಗ್ ಆಗಕ್ಕೆ ಸಾಧ್ಯ. ಪಾಪ ಡಾಕ್ಟ್ರಿಗೂ ಗೊತ್ತಾಗಲ್ಲ ನೀವು ಪ್ರಾಣಾಯಾಮದಿಂದ ಹೀಗಾಯಿತು ಅಂತ. ಓಕೆ, ಇಲ್ಲೇ ನಾವು ಉಪಯೋಗಿಸ್ಬೇಕು. ನೀವೆಲ್ಲ ಒಂದ್ಸರಿ ಆ ಥರ ಉಸಿರಾಡ್ತೀರಾ, ತೊಗೊಳ್ತೀರಾ, ಇಲ್ಲಿಂದ ಮಾಡಿ. ನಾನು ನೋಡ್ತೀನಿ. ಹಲ್ಲು ಮುರಿ ಕಚ್ಚಬಾರ್ದು, ಒಳಗಡೆ ತಗೊಳ್ಳಿ, ಇಲ್ಲಿಂದ ಗಂಟೆಯಿಂದ ಕೆಂಪರ್ಬೇಕು ನೋಡಿ. ಅವ್ರಿಗೆ ಬಂತಲ್ಲ ಹಾಗೆ. ಅಮ್ಮ ಇಲ್ಲಿ ಇಟ್ಕೊಳ್ಳಿ, ಒಂದು ಬೆರಳು ಇಟ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಒಳಗಡೆ ಹೋಗೋದು ಗೊತ್ತಾಗುತ್ತೆ. ಕಮಾನ್. ಗುಡ್.
ಕಮ ಕೆಮ್ಮೆ ಬರ್ತಾ ಇಲ್ವಲ್ಲ? ಹಾಂ ಬರ್ತಾ ಇದೆ ಈಗ, ಈಗ ಬರ್ತಾ ಇದೆ. ಓಹೋ ಕಮ, ಇದು ಬಹಳ ಮುಖ್ಯ ಮಕ್ಕಳ. ನಿಮ್ಗೇನಾದ್ರು ಇಲ್ಲಿ ಕಫ ಇದ್ರೆ ಅದು ಹೊರಗೆ ಬರುತ್ತೆ. ಈ ಥರ ಗೊರ್ಕೆ ಥರ ಸೌಂಡ್ ಬರುತ್ತೆ ನೋಡಿ. ಗುಡ್ ಗುಡ್ ಗುಡ್. ಎಸ್ ಎಸ್ ಎಸ್. ಹಾವಿಂದು ಬುಸ್ಗುಟ್ಟೋ ಥರ ಬರುತ್ತಲ್ವ. ಇವತ್ತೇನೋ ನಾಗರ ಪಂಚಮಿ. ಆ ಸೌಂಡ್ ನೋಡಿ, ಹಿಸ್ಸಿಂಗ್ ಸೌಂಡ್ ಬರುತ್ತೆ ತಾನೆ, ಹಿಸ್ಸಿಂಗ್ ಸೌಂಡ್ ಬರ್ಸಿ. ವೆರಿ ಗುಡ್. ಯಾರೋ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ವೆರಿ ಗುಡ್. ನಾನು ಒಳ್ಳೆ ದಿನ ಶುರು ಮಾಡಿದ್ದೀನಿ ಸರ್, ನಾಗರ ಪಂಚಮಿ ದಿನ. ಕಮಾನ್, ಹಿಸ್ಸಿಂಗ್ ಸೌಂಡ್ ಬರಬೇಕು. ನಾಗಪ್ಪ ನಮಗೆಲ್ಲ ಆಶೀರ್ವಾದ ಮಾಡಬೇಕು, ಆಯಿತಾ? ಹಾಂ, ಕಮಾನ್. ಗುಡ್ ಗುಡ್. ಯಾರಿಗೆ ತೊಗೊಳಕ್ಕಾಗ್ತಾ ಇಲ್ಲ ಹೇಳಿ ಕೈ ಎತ್ತಿ. ಅಲ್ಲೇ ನನ್ನ ಶಿಷ್ಯರು ಬರ್ತಾರೆ. ಯಾರಿಗೆ ತೊಗೊಳಕ್ಕಾಗ್ತಾ ಇಲ್ಲ ಗಂಟ್ಲಿಂದ? ಗುಡ್. ಬಂತ? ಓಕೆ. ಸಹಜ ಸ್ಥಿತಿ, ಸಹಜ ಉಸಿರಾಟ. ಸೊ ಬಲವನ್ನು ನಾವೆಲ್ಲಿ ಅಪ್ಲೈ ಮಾಡಬೇಕು? ಈ ಕತ್ತಲ್ಲೇ ಅಪ್ಲೈ ಮಾಡಬೇಕು. ಮೂಗಲ್ಲಿ ಏನು ಅಪ್ಲೈ ಮಾಡಬಾರ್ದು. ಇದು ಪ್ರಾಣಾಯಾಮ. ಪ್ರಾಣಾಯಾಮ ಅಂದರೆ ಗಾಳಿಯನ್ನು, ಉಸಿರನ್ನು ಮೂಳೆಗಳ ಜೋಡಣೆ, ಮಾಂಸಖಂಡಗಳ ಜೋಡಣೆಯ ಮೇಲೆ ಬಲವನ್ನು ಪ್ರಯೋಗ ಮಾಡಿ ನಮ್ಮ ಉಸಿರನ್ನು ನಿಯಂತ್ರಣ ಮಾಡೋದೇ ಪ್ರಾಣಾಯಾಮ. ಓಕೆ? ಇದು ಯಾರಿಗಾರು ಗೊತ್ತಾಗಲಿಲ್ಲ ಅಂದರೆ ಕೈ ಎತ್ತಿ ಮಕ್ಕಳ. ದಿಸ್ ಇಸ್ ಬೇಸಿಕ್. ಓಕೆ, ನೆಕ್ಸ್ಟು ನಾನು ಪ್ರಾಣಾಯಾಮಕ್ಕೆ ಹೋಗ್ತೀನಿ. ಆದರೆ ಪ್ರಾಣಾಯಾಮಕ್ಕೆ ಹೋಗೋಕ್ಕೂ ಮೊದಲು ನೀವು ಹೇಗೆ ರೆಡಿ ಆಗಬೇಕು ಅನ್ನೋದು ಮುಖ್ಯ ತಾನೇ, ಹೌದಾ ಅಲ್ವಾ? ಪ್ರಾಣಾಯಾಮ ಮಾಡೋಕ್ಕೂ ಮೊದಲು ಖಾಲಿ ಹೊಟ್ಟೆಲೇ ಪ್ರಾಣಾಯಾಮ ಮಾಡಬೇಕು. ನೀರೇನಾದರೂ ಕುಡಿದಿದ್ರೆ 1 ಅವರ್ ಆಗಬೇಕು. ಕಾಫಿ ಟೀ ಹಾಲು ಕುಡಿದಿದ್ರೆ 2 ಅವರ್ಸ್ ಆಗಬೇಕು. ಊಟ ತಿಂಡಿ ಮಾಡಿದರೆ 4 to 5 ಅವರ್ಸ್ ಆಗಬೇಕು. ಹಾಗಾದರೆ ಯಾವಾಗ ಮಾಡೋದು ಉತ್ತಮ ಪ್ರಾಣಾಯಾಮ? ಬೆಳಗ್ಗೆ. ಯಾಕೆ? ಸೊ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಯಾವ ಜಾಗದಲ್ಲಿ ಮಾಡಬೇಕು ಅಂದರೆ, ಇದು ಬಲವಂತವಾಗಿ ನಾವು ಉಸಿರನ್ನು ಎಳ್ಕೊಳ್ಳೋದ್ರಿಂದ ಧೂಳು ರಹಿತವಾಗಿರಬೇಕು. ನಾವು ಕುತ್ಕೋಬೇಕಾದ ಜಾಗ ಧೂಳಿರಬಾರ್ದು. ಮತ್ತು ಗಾಳಿ ಬೆಳಕು ಆರಾಮವಾಗಿ ಓಡಾಡೋ ಥರ ಇರಬೇಕು. ತುಂಬ ಬಿರುಸಾಗಿ ಓಡಾಡೋ ಥರ ಇರಬಾರ್ದು. ಯಾರು ಕಫ ಪ್ರವೃತ್ತಿ ಇರೋರು ಕಿಟಕಿ ಹತ್ರ ಬಾಗ್ಲ ಹತ್ರ ಕುತ್ಕೊಂಡು ಪ್ರಾಣಾಯಾಮ ಮಾಡಬಾರ್ದು. ಪ್ರಾಣಾಯಾಮ ಮಾಡಬೇಕಾದ್ರೆ ನಿಮಗೆ ಹೇಳಿದ್ನಲ್ಲ, ಯಾವ ಆಸನದಲ್ಲಾದರೂ ಕುತ್ಕೋಬೋದು, ಹೇಗಾದರೂ ಕುತ್ಕೋಬೋದು. ಆದರೆ ನೀವು ಒಂದು ಅರ್ಧ ಗಂಟೆ ಯಾವ ಆಸನದಲ್ಲಿ ಅಲ್ಲಾಡದೆ ಕುತ್ಕೊಳ್ಳೋಕೆ ಸಾಧ್ಯ ಆ ಒಂದು ಆಸನದಲ್ಲಿ ಕುತ್ಕೊಳ್ಳಿ, ಆ ಒಂದು ರೀತಿಯಲ್ಲಿ ಕುತ್ಕೊಳ್ಳಿ ಪ್ರಾಣಾಯಾಮಕ್ಕೆ. ಪ್ರಾಣಾಯಾಮ ಕುತ್ಕೋಬೇಕಾದ್ರೆ ಈಗ ಹಾಕ್ಕೊಂಡಿದ್ದೀರಲ್ಲ, ಅದೇ ರೀತಿ ನೀವು ಕುತ್ಕೊಳ್ಳೋಕೆ ಮೊದಲು ಒಂದು ಮ್ಯಾಟನ್ನು ಹಾಕ್ಕೊಳ್ಬೇಕು. ಕಾರಣ ಪ್ರಾಣಾಯಾಮ ನಮ್ಮ ದೇಹ ಒಂದು ಟೆಂಪರೇಚರಲ್ಲಿ ಇರುತ್ತೆ. ಇಷ್ಟೇ ಟೆಂಪ್ರೇಚರ್ ಇರಬೇಕು ಅಂತ ಇರುತ್ತೆ. ನೀವೇನಾದ್ರು ನೆಲದ ಮೇಲೆ ಮಾಡಿದಾಗ ಟೆಂಪರೇಚರ್ನ ವ್ಯತ್ಯಾಸ ಆಗಿ ಪ್ರಾಣಾಯಾಮ ಮಾಡಬೇಕಾದ್ರೆ ಅನಾನುಕೂಲ ಆಗೋ ಸಾಧ್ಯತೆ ಇರುತ್ತೆ. ಜಸ್ಟ್ ಟು ಮೇಂಟೈನ್ ದ ಟೆಂಪರೇಚರ್ ಯು ನೀಡ್ ಟು ಬಿ ಸಿಟ್ ಆನ್ ದ ಮ್ಯಾಟ್. ಸೊ ಯಾರಿಗಾದ್ರೂ ಕೆಳಗಡೆ ಕೂತ್ಕೊಳ್ಳೋಕ್ಕಾಗದೇ ಇದ್ದವರು ನೋಡಿ, ವೇದ ಅಕ್ಕ ಮೇಲೆ ಕೂತಿದ್ದಾರೆ, ಈ ಥರ ಚೇರ್ ಮೇಲೂ ಕೂತ್ಕೋಬೋದು, ಆದರೆ ಕೆಳಗಡೆ ಮ್ಯಾಟ್ ಹಾಕ್ಕೊಂಡಿರಬೇಕು. ನಿಮ್ಮ ತಲೆ, ಕತ್ತು, ಬೆನ್ನಿನ ಹಿಂಭಾಗ ಸ್ಟ್ರೈಟಾಗಿರಬೇಕು, ಒಂದೇ ನೇರವಾಗಿರಬೇಕು. ಆಗ ನೇರವಾಗಿರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಈ ಹೊಟ್ಟೆ ಭಾಗ ಇದೆಯಲ್ಲ, ಇದನ್ನು ಹಿಂಗೆತ್ತಿ ಮೇಲೆತ್ತಿದ್ರೆ ನೇರ ಆಗಿಬಿಡುತ್ತೆ. ಆವಾಗ ನಿಮಗೆ ಏನು ನೋವು ಆಗಲ್ಲ. ಅಕಸ್ಮಾತ್ ಈಗಾಗಲೇ ಯಾರಿಗಾರು ಬೆನ್ನೋವೇನಾರು ಇದ್ದರೆ ಗೋಡೆಗೆ ಹೊರಕೊಂಡು ಮಾಡಬೇಕು.
ಪಾರ್ಕಲ್ಲಿ ತಾರಸಿ ಮೇಲೆಲ್ಲ ಪ್ರಾಣಾಯಾಮ ಮಾಡಬಾರ್ದು. ನೋಡಿರ್ತೀರ ಪಿಕ್ಚರ್ಸ್ ಎಲ್ಲ, ಆಹಾ ಏನು ಬ್ಯೂಟಿಫುಲ್ಲಾಗಿ ತೋಟದಲ್ಲಿ ಕೂತ್ಕೊಂಡು ಹೀಗೆಲ್ಲ ಶಿಲ್ಪಾ ಶೆಟ್ಟಿ ಎಲ್ಲ ಮಾಡೋದೆಲ್ಲ ಖಂಡಿತ ಮಾಡಬೇಡಿ. ಅದು ತೋರ್ಸೋಕ್ಕೆ ಚೆನ್ನಾಗಿರುತ್ತಲ್ವ ಪ್ರಕೃತಿಲಿ. ಆದರೆ ನೀವೆಲ್ಲ ಸಾಧಕರಾದಾಗ ಮಾಡ್ಬೋದು, ಹಿಮಾಲಯದಲ್ಲೇ ಹೋಗ್ಬೋದು, ನೀರೊಳಗೆ ಕೂತ್ಕೊಂಡು ಮಾಡ್ಬೋದು. ಈಗಿನ್ನ ಸಾಧಕರಲ್ಲ, ನೀವು ಕಲಿತಾ ಇದ್ದೀರಾ, ಆರೋಗ್ಯನ ಕಾಪಾಡ್ಕೋಬೇಕು. ಆದ್ದರಿಂದ ಹಾಗೆಲ್ಲ ಮಾಡಬಾರ್ದು, ರೂಮ್ ಟೆಂಪರೇಚರನ್ನೇ ಮಾಡಬೇಕು. ಓಕೆ, ಏನಾದರೂ ಇದನ್ನು ಯಾರು ಮಾಡಿ, ಏನಾದ್ರು ನಿಮ್ಗೆ ಏನಾದ್ರು ಆರೋಗ್ಯದಲ್ಲಿ ಜ್ವರ ಏನಾದ್ರು ಇದ್ದು, ಹೊಟ್ಟೆ ನೋವು ಏನಾದ್ರು ಇದ್ದರೆ ಅವತ್ತು ಪ್ರಾಣಾಯಾಮ ಮಾಡಬೇಡಿ, ಏನೂ ಆಗಲ್ಲ. ಪೀರಿಯಡ್ಸ್ ಆದಾಗ ತಿಂಗಳಲ್ಲಿ ಏನಾದ್ರು ತುಂಬ ಫ್ಲೋ ಜಾಸ್ತಿ ಇದ್ದರೆ ನಿಮ್ಮಲ್ಲಿ ಮಾಡಬೇಡಿ, ಹೊಟ್ಟೆ ನೋವಿದ್ರು ಮಾಡಬೇಡಿ, ರೆಸ್ಟ್ ಕೊಡಿ. ಇಲ್ಲ ಏನೂ ಇಲ್ಲ ಅಂದರೆ ಆರಾಮಾಗಿದ್ದರೆ ಮಾಡಬಹುದು. ಓಕೆ, ಅಬ್ಡೋಮಿನಲ್ ಆಪ್ರೇಷನ್ ಏನಾದರೂ ಆಗಿದ್ದರೆ 1 ವರ್ಷ ಪ್ರಾಣಾಯಾಮ ಮಾಡಬೇಡಿ. ಕೆಲವು ಪ್ರಾಣಾಯಾಮ ಮಾಡಬಾರ್ದು, ಹೇಳ್ತೀನಿ ಯಾವುದು ಮಾಡಬಾರ್ದು. ಓಕೆ, BP ಅಲ್ಲ ನಿಮಗೆಲ್ಲ ಅದೆಲ್ಲ ಇರಲ್ಲ, ಆದರೂ ಜನರಲ್ಲಾಗಿ ಹೇಳ್ಬಿಡ್ತೀನಿ. ಅಕಸ್ಮಾತ್ ನೀವು ಯಾರಿಗೋ ನಿಮ್ಮ ತಂದೆ ತಾಯಿಗೋ ಯಾರಿಗೋ ಮೋಟಿವೇಟಾಗಿ ಹೇಳ್ಕೊಡ್ಬೋದು. BP ಇರುವವರು ನೋಡ್ಕೊಂಡು ಮಾಡಬೇಕು, ಎಲ್ಲ ಪ್ರಾಣಾಯಾಮ ಮಾಡಬಾರ್ದು. ಯಾವುದೇ ಪ್ರಾಣಾಯಾಮ ಮಾಡಿದ್ರೂ ನಿಧಾನವಾಗಿ ಮಾಡಬೇಕು. ಓಕೆ, ಇಷ್ಟರಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ ಮಕ್ಕಳ? ನಿಮ್ಮದು ಪ್ರಶ್ನೆ ಕೇಳಿ. ಹಾಂ, ಹಾಂ, ವೆರಿ ಗುಡ್ ಸರ್, ವೆರಿ ಗುಡ್. ಈ ಪ್ರಾಣಾಯಾಮ ಮಾಡಿದ್ಮೇಲೆ ಒಂದು 10-15 ನಿಮಿಷ ಆದಮೇಲೆ ನೀರು ತಗೊಳ್ಳಿ. ನೀರು ತಗೊಂಡು ಆಮೇಲೆ ನಂತರ ನೀವು ತಿಂಡಿ ತಿನ್ನಬಹುದು. ಇವಾಗ 30 ನಿಮಿಷ ನೀವು ಪ್ರಾಣಾಯಾಮ ಮಾಡಿದ್ರೆ ಒಂದು 15 ನಿಮಿಷ ಏನೂ ತಗೋಬೇಡಿ. ಸುಸ್ತಾಗಿರಲ್ಲ, ಪ್ರಾಣಾಯಾಮ ಮಾಡಿದ್ರೆ ಎನರ್ಜಿ ಜಾಸ್ತಿ ಆಗಿರುತ್ತೆ, ನಿಮ್ಗೇನೂ ಆಗಲ್ಲ. ಆಯಿತಾ? ಒಂದು 15 ನಿಮಿಷ ಆದಮೇಲೆ ತಗೊಳ್ಬೋದು. ಕಾರಣ ಇಷ್ಟೇ, ಪ್ರಾಣಾಯಾಮ ಮಾಡಿದಾಗ ನಾವು ಅಬ್ಡೋಮನ್ ರೀಜನು, ಚೆಸ್ಟು, ಹಾರ್ಟು, ಲಂಗ್ಸು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಟಚ್ ಮಾಡಿರ್ತೀವಿ, ಡಿಸ್ಟರ್ಬ್ ಆಗಿರುತ್ತೆ. ಅದೆಲ್ಲವೂ ಒಂದು ಸಮಸ್ಥಿತಿಗೆ ಬರೋಕ್ಕೆ ನಾವು ಬಿಡಬೇಕು ಅಷ್ಟೇ. ಯಾಕೆ ಖಾಲಿ ಹೊಟ್ಟೆಲೇ ಮಾಡಬೇಕು ಅಂದರೆ, ನಿಮ್ಮಲ್ಲಿ ಏನೋ ಒಂದು ಫಂಕ್ಷನ್ ಮಾಡ್ತೀರಾ, ಯಾರೋ ನಿಮ್ಮ ಅಕ್ಕ ತಂಗಿರೇನೋ ಲೇಟಾಗಿ ಬರ್ತೀನಿ ಅಂತ ಹೇಳ್ತಾರೆ ಫ್ರೆಂಡ್ಸು, ಅವಾಗ ಏನು ಮಾಡ್ತೀರಾ? ಮಾಡಿರೋ ಅಡುಗೆನ ಬರ್ತಾರೆ, ಆಮೇಲೆ 5 ಗಂಟೆಗೆ ಬರ್ತಾರೆ, 2 ಗಂಟೆಗೆ ಎಲ್ರಿಗೂ ಊಟಕ್ಕೆ ಇಡಬೇಕು. ಏನು ಮಾಡ್ತೀರಾ ಆವಾಗ? ಯಾಕೆ? ಹಾಂ, ಹೊಟ್ಟೆ ಹಸಿವಾಗಿದ್ರೆ ಇರುತ್ತೆ, ಬೇಕಾದಷ್ಟು ಬಂಡಿ ಇರುತ್ತೆ ಆಹಾರ. ಯಾಕೆ ತೆಗ್ದಿಡ್ತೀರಾ ಹೇಳಿ? ಕರೆಕ್ಟ್ ಆನ್ಸರ್. ಯಾಕೆ ತೆಗ್ದಿಡ್ತೀರಾ? ಇಲ್ಲ, ತುಂಬ ಇರುತ್ತೆ, ತುಂಬ ಊಟ ಇರುತ್ತೆ, ಆದರೂ ತೆಗ್ದಿಡ್ತೀವಿ. ಯಾಕೆ? ಯಾಕೆ? ಏನಮ್ಮ? ಅದು ಸರಿ ಅಲ್ಲ, ಅದಿದ್ದೇ ಇರುತ್ತೆ. ಯಾಕೆ? ಕಾರಣ ಏನು? ಹೌದಾ? ಖಾಲಿ ಆಗಲ್ಲ, ತುಂಬ ಇರುತ್ತೆ. 10 ಜನಕ್ಕೆ ಬದಲು ಒಂದು 25 ಜನಕ್ಕೆ ಮಾಡಿಸ್ಬಿಟ್ಟಿರ್ತೀನಿ ನಾನು. ಆದರೂ ಯಾರೋ ನನ್ನ ತಂಗಿ ಬರ್ತಾಳೆ ಅಂತ ಬಡ್ಸಕ್ಕೆ ಮೊದಲು ತೆಗೆದಿಡ್ತೀನಿ. ಯಾಕೆ? ಇನ್ನೊಂದು ಕ್ಲೂ ಕೊಟ್ಟೆ. ಹೇಳ್ಬಿಟ್ರಲ್ಲ ನಿಮ್ಮ ಮೇಡಮ್ಮು, ಹೌದಲ್ವಾ? ನೀವು ಕೈ ಆಡಿಸ್ತಾ ಇದ್ರೆ ಅಳಿಸೋಗಲ್ಲೇನು? ಚಮಚ ಈಗ ಮಾಡ್ತಿದ್ರೆ ಅಳಿಸೋಗುತ್ತೆ ತಾನೇ? ಅದಕ್ಕೇ ನಾವು ಈ ಥರ ಕೈ ಆಡ್ಸೋಕ್ಕೂ ಮೊದಲು ಸ್ವಲ್ಪ ತೆಗೆದಿಡ್ತೀವಿ, ಹೌದು ತಾನೇ? ಹಾಗೆ ಅಂದರೆ ಅದನ್ನು ನಾವು ಟಚ್ ಮಾಡ್ತಾನೆ ಇದ್ದರೆ ಆಹಾರ ಏನಾಗುತ್ತೆ? ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ. ಸೊ ಫರ್ಮೆಂಟೇಷನ್ ಶುರುವಾಗುತ್ತೆ, ಟಾಕ್ಸಿನ್ಸ್ ಬರುತ್ತೆ ಅಲ್ಲಿ. ಅದಕ್ಕೆ ಏನು ಮಾಡ್ತೀವಿ? ಸ್ವಲ್ಪ ನಾವು ಮೊದಲೇ ತೆಗೆದಿಟ್ಬಿಡ್ತೀವಿ ಕೈ ಆಡ್ಸೋಕ್ಕೂ ಮೊದಲು. ಹಾಗೆ ಈ ಪ್ರಾಣಾಯಾಮ ಮಾಡಬೇಕಾದ್ರೆ ಈ ಹೊಟ್ಟೆನ ತುಂಬ ಉಪಯೋಗಿಸ್ತೀವಿ. ಅವಾಗವಾಗ ಇದನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ? ಒಳಗಡೆ ಏನಾದ್ರು ಊಟ ಇದ್ದರೆ ಹಾಳಾಗುತ್ತೆ, ಗ್ಯಾಸ್ಟ್ರೈಟಿಸ್ ಬರುತ್ತೆ, ಅಲ್ಸರ್ ಆಗುತ್ತೆ, ಕರಳು ಮೇಲೆ ಹುಣ್ಣಾಗುತ್ತೆ, ಏನೇನೆಲ್ಲ ಆಗ್ಬೋದು. ಆದ್ದರಿಂದ ಖಾಲಿ ಹೊಟ್ಟೆಲೇ ಮಾಡಬೇಕು. ಓಕೆ, ಎನಿ ಕ್ವಶನ್? Come on children, no question. ಸೊ ಇಲ್ಲಿ ಕ್ವಶನ್ ಕೇಳದೆ ಇರೋದಕ್ಕೆ ಮೇಡಮ್ 2 ಇದು ಏನಂದರೆ, ಒಂದು ಏನೋ ಅರ್ಥ ಆಗದಿದ್ರೆ ನೀವೇನು ಕ್ವಶನ್ ಕೇಳ್ತೀರಾ? ಹೌದು ತಾನೇ? ಆದರೆ ಇನ್ನೊಂದು ಎಲ್ಲ ಅರ್ಥ ಆದರೂ ಕೇಳೋಕ್ಕಾಗಲ್ಲ. ಸೊ ಯಾವುದನ್ನು ತಗೊಳ್ಳಿ ನಾನು? ಐ ವಿಲ್ ಕ್ಲಾಪ್ ಫಾರ್ ಯು. ಈಗ ಭಸ್ತ್ರಿಕಾ ಪ್ರಾಣಾಯಾಮ
ಇವರಿಬ್ಬರು ಮಾಡ್ತಾರೆ, ನೋಡ್ಕೊಳ್ಳಿ ಹೇಗೆ ಅಂತ. ಅದನ್ನು ಆಮೇಲೆ ನೀವು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಅಂತಂದರೆ ತಿಥಿ, ಗೊತ್ತಾ? ತಿಥಿ ಅಂದರೆ ಇಲ್ಲೆಲ್ಲ ಗೊತ್ತಿಲ್ಲ, ಹಿಂದಿನ ಕಾಲದಲ್ಲಂತೂ ಬರ್ತಾಯಿದ್ರು, ಒಳಗಡೆ ಏನೋ ಕಲಾಯ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಬ್ಯಾಗನ್ನು ತೊಗೊಂಡು ನೇತಾಕೊಂಡು ಬರೋರು, ಅದನ್ನು ಭೂಮಿಲಿ ಹಾಕ್ಬಿಟ್ಟು ಹೀಗೆ ಮಾಡೋರು. ಬೆಂಕಿ ಬರ್ತಾಯಿತ್ತು, ಪಾತ್ರೆನ ಕಾಯಿಸಿ. ನೀವು ಗೂಗಲ್ ಸರ್ಚ್ ಮಾಡಿ ಭಸ್ತ್ರಿಕಾ. ಹಾಂ, ಅದಕ್ಕೆ ಅದನ್ನು ಒಂದು ಕಮ್ಮಾರನ ಕುಲುಮೆ, ಓಕೆ, ಕಮ್ಮಾರನ ಕುಲುಮೆ ಇರುತ್ತಲ್ಲ, ಅದಕ್ಕೆ ಭಸ್ತ್ರಿಕಾ ಅಂತ ಹೇಳೋದು. ಈ ಪ್ರಾಣಾಯಾಮಕ್ಕೆ ನಮ್ಮ ಋಷಿ ಮುನಿಗಳು, ನಮ್ಮ ಪತಾಂಜಲಿ ಸೂತ್ರದ ಅವರು ಏನು ಹೇಳಿದ್ದಾರೆ ಅದನ್ನೇ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ. ಅವರೆಲ್ಲ ಜ್ಞಾನಿಗಳು, ಜ್ಞಾನದಲ್ಲಿ ವಿಜ್ಞಾನ ಇದೆ. ಸೊ ಮನುಷ್ಯ ಭಸ್ತ್ರಿಕಾ ಅಂದರೆ ಗೊತ್ತಾಯ್ತಾ ಏನು ಅಂತ? ತಿಥಿ ಅಂತ. ಓಕೆ, ಕಮ್ಮಾರನ ಒಂದು ಕುಲುಮೆ, ಏನು ಮಗು? ಸೊ ಈ ಒಂದು ಭಸ್ತ್ರಿಕಾ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತಂದರೆ, ಭಸ್ತ್ರಿಕಾ ಹೇಗೆ ವರ್ಕ್ ಆಗುತ್ತೋ ಆ ಪ್ರಾಣಾಯಾಮನೂ ನಮ್ಮ ದೇಹದಲ್ಲಿ ಹಾಗೆ ವರ್ಕ್ ಆಗುತ್ತೆ. ಆದ್ದರಿಂದ ಇದಕ್ಕೆ ಭಸ್ತ್ರಿಕಾ ಅಂತ ಇಟ್ಟಿದ್ದಾರೆ. ಭಸ್ತ್ರಿಕಾ ಪ್ರಾಣಾಯಾಮ. ಸೈಕಲ್ ಪಂಪ್ ಗೊತ್ತಾ? ಆ ಸೈಕಲ್ ಪಂಪ್ ಹೇಗೆ ಹೊಡಿತೀರಾ ಗೊತ್ತಾ? ಸೊ ಒಂದ್ಸರಿ ಜೋರಾಗಿ ಹೊಡೆದ್ಬಿಟ್ಟು ನಿಧಾನಕ್ಕೆ ತೆಗಿಯೋಕ್ಕಾಗುತ್ತಾ? ಆಗಲ್ಲ. ಸೊ ಜೋರಾಗಿ ಮಾಡಿದ್ರೆ ಜೋರಾಗೆ ತೆಗಿಬೇಕು, ನಿಧಾನಕ್ಕೆ ಮಾಡಿದ್ರೆ ನಿಧಾನಕ್ಕೆ ತೆಗಿಬೇಕು. ಅಂದರೆ 1:1 ರೇಷಿಯೋ. ಅದೇ ಥರ ಈ ಒಂದು ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಉಸಿರನ್ನ ಎಷ್ಟು ವೇಗದಲ್ಲಿ ಎಷ್ಟು ಉಸಿರನ್ನ ನಾವು ತಗೊಳ್ತೀವೋ ಒಳಗಡೆ, ಅಷ್ಟೇ ವೇಗದಲ್ಲಿ ಅಷ್ಟು ಉಸಿರನ್ನು ಹೊರಗಡೆ ಹಾಕಬೇಕು. ಸೈಕಲ್ ಪಂಪ್ ಥರನೇ ಇದು ವರ್ಕ್ ಆಗೋದು. ಸೈಕಲ್ ಪಂಪ್ ಹೇಗೆ ವರ್ಕ್ ಆಗುತ್ತೆ ಅದೇ ಥರ. ನಿಮಗೆ ಭಸ್ತ್ರಿಕಾ ಗೊತ್ತಿಲ್ಲ ಅಂದರೆ ಸೈಕಲ್ ಪಂಪ್ ಹೇಗೆ ವರ್ಕ್ ಆಗುತ್ತೆ ಅದೇ ಥರನೇ ಈ ಪ್ರಾಣಾಯಾಮ ವರ್ಕ್ ಆಗುತ್ತೆ. ಈ ಪ್ರಾಣಾಯಾಮ ಪಾಸ್ಕಲ್ಸ್ ದ ಲಾ ಆಫ್ ಪ್ರೆಷರ್. ಪಾಸ್ಕಲ್ ಲಾ ಯಾರು ಗೊತ್ತು? ಡಿಗ್ರಿ ಸ್ಟೂಡೆಂಟ್ ಇದ್ದೀರಾ ಸೈನ್ಸ್ನವರು? ಆರ್ಟ್ಸ್ ಕಾಮರ್ಸ್, ಓಕೆ, ಪರವಾಗಿಲ್ಲ. ಪಾಸ್ಕಲ್ ಅನ್ನೋ ವಿಜ್ಞಾನಿಯ ಅವನ ಒಂದು ನಿಯಮದ ಆಧಾರದ ಮೇಲೆ ಈ ಪ್ರಾಣಾಯಾಮ ವರ್ಕ್ ಆಗುತ್ತೆ ಅಂತ ನನ್ನ ಸಂಶೋಧನೆ ನನ್ನ ತಲೆಗೆ ಬಂದಿದ್ದು. ಆ ಪಾಸ್ಕಲ್ ಲಾಲ್ ಏನು ಹೇಳ್ತಾರೆ, ಏನು ಹೇಳಿದಾನೆ ಆ ವಿಜ್ಞಾನಿ ಅಂದರೆ, ಯಾವುದಾದ್ರೂ ಒಂದು ಕಡೆಗೆ ನೀವು ಫೋರ್ಸ್ನ ಅಪ್ಲೈ ಮಾಡಿದಾಗ ಆ ಫೋರ್ಸು ವೈಬ್ರೇಟಿವ್ ಎನರ್ಜಿ ಉತ್ಪತ್ತಿ ಆಗುತ್ತೆ. ಆ ಒಂದು ವೈಬ್ರೇಷನ್ ಕಂಪನ, ಆ ಕಂಪನ ಎಡ್ಜಿಂದ ಹೋಗ್ಬಿಟ್ಟು ಪೂರ್ತಿ ಆ ಜಾಗಕ್ಕೆ ಕಂಪನ ಆಗುತ್ತೆ, ಕಂಪನ ಸೇರಿಕೊಳ್ಳುತ್ತೆ. ನೀವು ಇದೇ ಒಂದು ರೂಮನ್ನು ನೀವು ಒಂದು ತುಂಬಿದ ಪಾತ್ರೆ ಅಂತ ಅಂದ್ಕೊಳ್ಳಿ. ಇಷ್ಟು ದೊಡ್ಡ ರೂಮ ಒಂದು ಪಾತ್ರೆ, ಅದನ್ನು ಏರ್ ಟೈಟ್ ಮಾಡಿ ಮುಚ್ಚಿರ್ತೀರ. ಯಾವುದಾದ್ರು ಒಂದು ಕಾರ್ನರಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಫಲಪ್ರಯೋಗ ಮಾಡಿದಾಗ, ಇಫ್ ಯು ಅಪ್ಲೈ ದ ಪ್ರೆಷರ್, ಅಲ್ಲಿ ಶಕ್ತಿ ಉತ್ಪತ್ತಿ ಆಗುತ್ತೆ, ಕಂಪನದ ಶಕ್ತಿ ಉತ್ಪತ್ತಿ ಆಗುತ್ತೆ. ಆ ಕಂಪನದ ಶಕ್ತಿ ಇಮ್ಮಿಡಿಯೇಟ್ ಆಗಿ ಈ ಒಂದು ಚಲನೆ ಇದೇ ಥರ ಸೈಡ್ಸಿಂದ ಹೋಗ್ಬಿಟ್ಟು ಇಡೀ ನಿಮ್ಮ ರೂಮನ್ನು ಆಕ್ಯುಪೈ ಮಾಡಿಬಿಡುತ್ತೆ. ಸೊ ಅದೇ ಥರ ಈ ಒಂದು ಭಸ್ತ್ರಿಕಾ ಪ್ರಾಣಾಯಾಮ ನಮ್ಮ ದೇಹನ 2 ಭಾಗ ಮಾಡೋಣ. ಕೇಳಿಸುತ್ತಾ? ಇದು ಕೆಳಗಡೆ ಮಧ್ಯದಲ್ಲಿ ಡಯಾಫ್ರಾಮ್, ಒಪೆ ಕೇಳಿದ್ದೀರಾ? ಹೋಗ್ಲಿ, ಒಂದು ತಿಕ್ಕಾಗಿರುವಂತಹ ಮಾಂಸಖಂಡ ಅದು ಮಧ್ಯದಲ್ಲಿರುತ್ತೆ. ಕೆಳಗಡೆ ಭಾಗ ಮೇಲ್ಗಡೆ ಭಾಗ ಅಂತ ಮಾಡಿರುತ್ತೆ. ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕಾದ್ರೆ ನಾವು ಒಂದ್ಸರಿ ಮೇಲ್ಗಡೆ ಭಾಗನ ಕಂಪನದಲ್ಲಿ ಇಡ್ತೀವಿ, ಇನ್ನೊಂದ್ಸರಿ ಕೆಳಗಡೆ ಭಾಗನ ಕಂಪನದಲ್ಲಿ. ಇನ್ಹೇಲ್ ಮಾಡಿದಾಗ ಅಂದರೆ ಗಾಳಿನ ನೀವು ತಗೊಂಡಾಗ ಮೇಲ್ಗಡೆ ನಿಮ್ಮ ಚೆಸ್ಟ್ ಭಾಗ, ಈ ಒಂದು ಎದೆಯ ಭಾಗದಲ್ಲಿ ಆ ಕಂಪನದ ಶಕ್ತಿ ಉಂಟಾಗುತ್ತೆ. ಗಾಳಿನ ಬಿಟ್ಟಾಗ ಎಕ್ಸಲೇಷನ್ ಮಾಡಿದಾಗ ಕೆಳಗಡೆ ಭಾಗ ಕಂಪನದ ಶಕ್ತಿ ಉತ್ಪತ್ತಿ ಆಗುತ್ತೆ. ಅಕಾರ್ಡಿಂಗ್ ಟು ಕ್ವಾಂಟಮ್ಸ್ ಥಿಯರಿ, ಆ ಒಂದು ವಿಜ್ಞಾನಿಯ ಥಿಯರಿ ಏನು ಹೇಳುತ್ತೆ ಅಂದರೆ, ಈ ಕಂಪನ ಏನಿದೆ ಅದು ತುಂಬ ಶಕ್ತಿಯುತವಾದಂತಹ ಎನರ್ಜಿ. ಸೊ ಆ ಥರ ಎನರ್ಜಿ, ಪಾಸ್ಕಲ್ ಎನರ್ಜಿ ನಮ್ಮಲ್ಲಿ ಉತ್ಪತ್ತಿ ಆಗೋದ್ರಿಂದ, ನಾ ರಿಜುವಿನೇಷನ್ ಅಂತ ಹೇಳಿದ್ನಲ್ಲ, ಯಾವುದಾದ್ರೂ ಜೀವಕೋಶ ಕರೆಕ್ಟಾಗಿ ಕೆಲಸ ಮಾಡದೆ ನಿದ್ದೆ ಮಾಡ್ತಾ ಇದ್ರೆ ಅದನ್ನ ಒಡೆದ್ಬಿಟ್ಟು ಇಡಿಸುತ್ತೆ.
ಆ ಕಂಪನದ ಶಕ್ತಿ ಆ ಥರ ಕಾಯಿಸುತ್ತೆ. FC ಅದೆಲ್ಲ ಚೆನ್ನಾಗಿ ವರ್ಕ್ ಮಾಡೋಕ್ಕಾಗುತ್ತೆ. ಎಸ್ಪೆಷಲಿ ಭಸ್ತ್ರಿಕಾ ಪ್ರಾಣಾಯಾಮ ಕಫ ಸೆನ್ಸ್, ಧೂಳಿಂದ ಕಫ ಆಗಿರುತ್ತೆ. ಎಸ್ಪೆಷಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಲ್ಲಿ ಧೂಳಿಂದ ಆಗುತ್ತೆ. ಮತ್ತು ನೇಯೋದ್ರಲ್ಲಿ ಅಲ್ಲೂ ಫೈಬರ್ಸ್ ಎಲ್ಲ ಬರುತ್ತೆ, ಅದರಿಂದನೂ ಕಫ ಫಾರ್ಮ್ ಆಗುತ್ತೆ. ಹಾಗೆ ಅಲರ್ಜಿ ಅದು ಒಂದಾಗುತ್ತೆ. ಮತ್ತು ಸ್ಟ್ರೆಸ್ಸಿಂದ ಸಹ ಕಫ ಫಾರ್ಮ್ ಆಗುತ್ತೆ. ಈ ಕಫ ಬಂದರೆ ನೀವೇ ನೋಡಿದರೆ ಹಿಂಗೆ ಚೆಸ್ಟ್ ಕಂಜೆಷನ್ ಆದಾಗ ಎಷ್ಟು ನಿಮಗೆ ಅನಾನುಕೂಲ ಆಗುತ್ತೆ ಅಂತ. ಈ ಭಸ್ತ್ರಿಕಾ ಪ್ರಾಣಾಯಾಮ ಪ್ರತಿದಿನ 5 ನಿಮಿಷ ಮಾಡಿದ್ರೆ ಸಾಕು, ಯಾವ ಕಫನೂ ನಿಮಗೆ ಬರೋದಿಲ್ಲ, ತಾಕೋದಿಲ್ಲ, ಅಲರ್ಜಿ ಆಗಲ್ಲ. ಸೊ ಎಲ್ಲರಿಗೂ ಕೆಮ್ಮು ಕಫ ಬಂದೇ ಬರುತ್ತೆ ತಾನೇ. ಸೊ ಈ ಪ್ರಾಣಾಯಾಮ ಮಾಡಿಕೊಂಡಾಗ ನಿಮಗೆ ಆ ಕೆಮ್ಮು ಕಫದ ಒಂದು ಅನಾನುಕೂಲ ಆಗಬೇಕು. ಈ ಒಂದು ಪ್ರಾಣಾಯಾಮಕ್ಕೆ ಅಬ್ಡೋಮಿನಲ್ ಮಸಲ್ಸ್ ಅಂದರೆ ಹೊಟ್ಟೆಯ ಭಾಗದ ಮಸಲ್ಸ್ ಮೇಲೆ ನಾವು ಫೋರ್ಸ್ನ ಅಪ್ಲೈ ಮಾಡ್ತೀವಿ. ಈ ಹೊಟ್ಟೆ ಭಾಗನ ಮೇಲ್ಗಡೆ ಎತ್ತಬೇಕು. ಗಾಳಿ ತಗೋಬೇಕಾದ್ರೆ ಮೇಲ್ಗಡೆ ಎತ್ತಿ ನಾವು ಶ್ವಾಸಕೋಶದಲ್ಲಿ ಗಾಳಿ ತುಂಬಿಸ್ಬೇಕು. ಸೊ ಇದು 2.5 ಸೆಕೆಂಡಲ್ಲೇ ಆಗಬೇಕು. ಅಂದರೆ 1 2 3 ಅನ್ನೋಷ್ಟರಲ್ಲಿ ಅಷ್ಟೇ ಸಮಯದಲ್ಲಿ ಪೂರ್ತಿ ಗಾಳಿನ ನಿಮ್ಮ ಶ್ವಾಸಕೋಶ ತುಂಬಬೇಕು. ಓಕೆ, ಇದು ಪ್ರತಿದಿನ ನಾವು 18 ಸಾರಿ 1 ನಿಮಿಷಕ್ಕೆ ಮಾಡಿದ್ರೆ ಭಸ್ತ್ರಿಕಾ ಪ್ರಾಣಾಯಾಮ 12 ಸಾರಿ ಮಾಡ್ತೀವಿ ಅಷ್ಟೇ. ಅಂದರೆ 18 ಸಾರಿಗೆ ನಾವು ಶ್ವಾಸಕೋಶ ತುಂಬಿಸೋದು 12ರಲ್ಲೇ ಮಾಡ್ತೀವಿ ಅಂತಂದರೆ ಏನು ಅಪ್ಲೈ ಮಾಡಬೇಕು? ಹೆಚ್ಚು ಫೋರ್ಸ್ ಅಪ್ಲೈ ಮಾಡಬೇಕು, ಹೆಚ್ಚು ಫೋರ್ಸ್ಫುಲ್ ಆಗಿ ತಗೋಬೇಕು. ಅವಾಗ ಒಂದು ಬೊರ್ಕೆ ಥರ ಸೌಂಡ್ ಬರುತ್ತೆ ನೋಡಿ. ಮಾಡ್ತಾ ಇದ್ದಾರೆ ನೋಡಿ. ಇನ್ಹೇಲ್ ಮಾಡಿದಾಗ ಚೆಸ್ಟು ಅಗಲ ಆಗುತ್ತೆ, ಎಕ್ಸೇಲ್ ಮಾಡಿದಾಗ ಚೆಸ್ಟು ಕೆಳಗಡೆಗೆ ಬರುತ್ತೆ. ಈ ಅಬ್ಸರ್ವ್ ಮಾಡಿ ನೋಡಿ. ಇದು ಶಬ್ದ ಕೇಳಿಸ್ತಾ ಇದೆಯಾ? ಇಲ್ಲಿ ಕೊರತೆ, ಇಲ್ಲಿ ಜಾಸ್ತಿ ನೀವು ಪ್ರೆಷರ್ ಹಾಕಬೇಕಾಗುತ್ತೆ. ಹಾಕಿದಾಗ ಏನಾಗುತ್ತೆ, ಅಲ್ಲಿ ಆವಾಗ ನಿಮ್ಮ ಅಬ್ಡಾಮಿನಲ್ ಮಸಲ್ ಸಹಾಯ ತಗೋಬೇಕು. ಇದು ಮೇಲ್ಗಡೆ ಎತ್ತಬೇಕು, ಒಳಗಡೆ ಹೋಗಬಾರ್ದು. ಅಬ್ಡಾಮಿನಲ್ ಮಸಲ್ಸು ಮೇಲ್ಗಡೆ ಎತ್ತಬೇಕು. ಎತ್ತಿದಾಗ ಚೆಸ್ಟ್ ಮಸಲ್ ಅಗಲ ಆಗುತ್ತೆ. ಗಾಳಿನ ಬಿಡಬೇಕಾದ್ರೆ ಚೆಸ್ಟ್ ಮಸಲು ಕೆಳಗಡೆಗೆ ಬರುತ್ತೆ. ಓಕೆ, ನಾನೊಂದು ಸರಿ ಮಾಡಿ. ಮಾಡಿ ಬರ್ತೀನಿ, ನಾನು ಬರ್ತೀನಿ. ಅರ್ಥ ಆಗಿಲ್ಲ ಅಂದರೆ ಕೇಳಿ. ಕರೆಕ್ಟ್ ಕರೆಕ್ಟ್, ವೆರಿ ಗುಡ್ ವೆರಿ ಗುಡ್. ಬರಬೇಕು ಮೇಲಕ್ಕೆ ಬನ್ನಿ ನೀವು. ಕಮಾನ್, ಕೆಳಗೆ ಹೋಗಿ. ನಾನು 1 2 3 ಹೇಳ ಕಮ್ಯಾಂಡ್ ಕೊಡ್ಲಾ? ಹಾಂ, ಸಹಜ ಸ್ಥಿತಿ ಕರೆಕ್ಟಾಗಿ ಕೂತ್ಕೊಳ್ಳಿ. ಹಾಂ, ನಾವು 1 2 3 ಅನ್ನೋಷ್ಟರಲ್ಲಿ ನೀವು ಗಾಳಿನ ತುಂಬಿಸ್ಬೇಕು. ಆಮೇಲೆ 3 2 1 ಅಂದಾಗ ಕೇಳಬೇಕು. ಕಮಾನ್, 2 3 3 2 1 1 2 3 3 2 1 1 2 3 3 2 1 1 2 2 1. ಕಮಾನ್, 1 2 3 3 2 1 1 2 3 3 2 1 1 2 3 3 2 1. ವೆರಿ. ಹಾಂ, ಇನ್ನೊಂದು 5 ಸರಿ ಮಾಡ್ತೀರಾ? ಅದೆಷ್ಟು ಬನ್ನಿ. ಸಹಜ ಸ್ಥಿತಿ ಒಂದು 2 ಸಾರಿ ತಗೊಳ್ಳಿ. ಬೆನ್ನೋವು ಯಾರಿಗೆ ಬಂತು? ಕೈ ಎತ್ತಿ. ಹಾಂ, ಯಾರ್ಯಾರಿಗೆ ಬಂತು ಬೆನ್ನೋವು? ಬಂದೆ. ಹಾಂ, ಅದೇ ಮಾಡು. ಹಾಂ, ಗೊತ್ತಾಯ್ತಾ? ಮಾಡು. ಹಾಂ, ಓಕೆ, ಗುಡ್ ಗುಡ್. ಈ ಥರ ಕೇಳಿಕೊಳ್ಳಿ ಅಲ್ಲ, ನಾನು ಹತ್ತಿರ ಬಂದೇ ಹೇಳ್ಕೊಡ್ತೀನಿ ಆಯಿತಾ? ಯಾರಿಗೆ ಇಲ್ಲಿಂದ ತೊಗೊಳಕ್ಕೆ ಆಗ್ತಾ ಇಲ್ಲ ಹೇಳಿ.
ಇಲ್ಲಿ ಸೌಂಡ್ ಗೊರಕೆ ಸೌಂಡ್ ಬರುತ್ತೆ ನಾವು ಫೋರ್ಸ್ ಹಾಕ್ತೀವಲ್ಲ 3 ಸೆಕೆಂಡ್ಸಲ್ಲೇ ತೊಗೋಬೇಕು. ಹ್ಞೂ ಮೂಗಿಂದನೇ ಗಾಳಿ ಹೋಗ್ಬೇಕು. ತಗೊಳ್ಳೋದು ಯಾಕೆ ಜಾಸ್ತಿ 3 ಸೆಕೆಂಡ್ಸಲ್ಲಿ ನೀವು ಫಿಲ್ ಮಾಡಬೇಕು. ಇನ್ನು ಫೋರ್ಸ್ ಕೊಡಿ ಜಾಸ್ತಿ. ಮಾತಾಡಬೇಕು ಸರ್. ಸರ್ ನಿಮಗೆ ಬಂತಾ ಸರ್? ಹೊಟ್ಟೆನ ಮೇಲ್ ಮಾಡಿ 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 ವೆರಿ ಗುಡ್, ಬ್ಯೂಟಿಫುಲ್. ಇನ್ನು ಹೊಟ್ಟೆ ಮೇಲೆ ಬನ್ನಿ ಸರ್, ಮೇಲೆ ಕೇಳ್ಕೊಳ್ಳಿ, ಮೇಲೆ ಹಾಗೆ ಹಾಂ, ಜಸ್ಟ್ ಅಗಲ ತಕ್ಷಣ 10 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ಬೇಕಾದ್ರೆ ರೆಸ್ಟ್ ಕೊಟ್ಟು ಡೀಪ್ ಬ್ರೀದಿಂಗ್, ಇನ್ಹಲೇಷನ್, ಎಕ್ಸಲೇಷನ್ ಮಾಡಿ ಪುನಃ ಕಂಟಿನ್ಯೂ ಮಾಡಿ. ಬಟ್ 10 ನಿಮಿಷ ಮಾಡೋದು ಬಿಡಬಾರ್ದು. 1 ನಿಮಿಷಕ್ಕೆ 12 ಬಾರಿ ಆಗುತ್ತೆ ಇದು 5 ಸೆಕೆಂಡ್ಸ್ ಅಂದರೆ ಅಲ್ವಾ? 12 × 60 ಹೌದು ತಾನೆಲ್ಲ ಕಾಮರ್ಸ್ನವ್ರು ಇದ್ದೀರ. ಸೊ 10 ನಿಮಿಷಕ್ಕೆ ಎಷ್ಟು ಸರಿ ಆಗಬೇಕು? 120, 120 ಸರಿ ಅಷ್ಟೇ. ಓಕೆ, ಮಾಡ್ಕೊಂಡು ಬರಬೇಕು. ಓಂಕಾರ ಹೇಳಿ ದೀರ್ಘವಾಗಿ ಉಸಿರು ತಗೊಳ್ಳಿ.
10 ನಿಮಿಷದ ತನಕ ಕಣ್ಣು ಇಟ್ಕೊಂಡಿರ್ತೀರ. ಚೆನ್ನಾಗಿ ಮುಚ್ಚಿ ಶಾಖನ ಕಣ್ಣ ಮೇಲೆ ಇಟ್ಕೊಳ್ಳಿ. 10 ಸೆಕೆಂಡ್ ಹಾಗೆ ಇರಲಿ ಕೈ ಕಣ್ಣ ಮೇಲೆ. ನಂತರ ಕೈನ ಮುಂದೆ ತರ್ತಾ ಕಣ್ಬಿಡಿ. ನಿಮ್ಮ ಹಸ್ತದಲ್ಲೇ ಕಣ್ಣನ್ನು ಬಿಡಿ. ಮತ್ತೊಮ್ಮೆ ಉಜ್ಜಿ ಮುಖದ ಮೇಲಿಂದ ತಲೆ ಮೇಲೆ ತಲೆಯನ್ನು ಕೆಳಗಡೆ ಬರೋ ಥರ ಪ್ರೆಸ್ ಮಾಡಿ. ಕಿವಿನ ನೆಕ್ಸ್ಟ್ ಒಳಗಡೆ ಹೋಗೋ ಥರ ಪ್ರೆಸ್ ಮಾಡಿ. 2 ಭುಜಗಳನ್ನು ಕೆಳಗಡೆ ಎಳೀರಿ. ಈಗ ಆಮೇಲೆ ಮೊಣಕೈ ಮುಖೇನ ಇವತ್ತು ಎಷ್ಟೊಂದು ಮುಟ್ಟಿರ್ತೀರಲ್ವ ಹೊಟ್ಟೆನ. ಯಾವ ಇದರಲ್ಲೂ ಹೊಟ್ಟೆ ಮುಟ್ಟಲ್ಲ, ಇದರಲ್ಲಿ ಮಾತ್ರ ಹೊಟ್ಟೆ ಮುಟ್ತೀವಿ ನಾವು. ಸೊ ಅದಕ್ಕೆ ಮಸಾಜ್ ಮಾಡೋಣ. ಕೂತಿರ್ತೀರಲ್ಲ, ಈಗ ಕಾಲೆಲ್ಲ ನೋವು ಬಂತಲ್ವಾ, ಅದಕ್ಕೆ ನಮ್ಮ ಈ ಪ್ರಾಣಾಯಾಮ ಒಂದು ತಪಸ್. 10 ನಿಮಿಷ ನಮ್ಮ ಮನಸ್ಸಿಗೆ ಒಂದು ಕಡೆ ಜಾಗ ಕೊಟ್ಟು ಉಸಿರಿನ ಮೇಲೆ ನಾವು ನಿಗಾ ಇಟ್ಟು ಮಾಡೋದು ಸುಲಭದ ಕೆಲಸ ಅಲ್ಲ. ಇದು ತಪಸ್ಸೇ ಸರಿ. ಓಕೆ, ತಪಸ್ಸಿನಿಂದ ಬಂದಂತಹ ಶಕ್ತಿನ ಎಲ್ಲ ಕಡೆಗೂ ನಾವು ಕೊಡೋಣ. ಎಲ್ಲರ ಆರೋಗ್ಯಕ್ಕಾಗಿ ಈ ಪ್ರಾಣಾಯಾಮ ತುಂಬ ಸಂತೋಷ ಆಗುತ್ತೆ. ಮಕ್ಕಳೆಲ್ಲ ಪಾಪ ತುಂಬ ಬೆಳಗ್ಗೆನೇ ಬಂದಿದ್ದೀರಾ, ಹಬ್ಬ ಹರಿದಿನ ಇದ್ರೂ ಕೂತು ಕೇಳಿದ್ದೀರಾ, ಸಂತೋಷ. ಹಾಗೆ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು. ಆಯಿತಾ? ಥ್ಯಾಂಕ್ ಯು.